ರಾತ್ರಿ 10:50. ಇದು ಬಿಗ್ ಬಾಸ್. ಪ್ರಿನ್ಸಿಪಲ್ ರಘು. BB ಕಾಲೇಜಿನ ಚರ್ಚಾ ಸ್ಪರ್ಧೆ ಇಲ್ಲಿಗೆ ಮುಕ್ತಾಯವಾಗಿದೆ. ಥ್ಯಾಂಕ್ ಯು ಬಿಗ್ ಬಾಸ್. ಬಿಗ್ ಬಾಸ್ ಮನೆಯಲ್ಲಿ ಮುಂದುವರಿಯಲು ಅರ್ಹತೆಯ ವಿಚಾರವಾಗಿ ನಡೆದ ಈ ಚರ್ಚೆಯಲ್ಲಿ ಒಟ್ಟು 8 ಸುತ್ತುಗಳಿದ್ದು, ನೀವು ತೀರ್ಪುಗಾರರಾಗಿ ನೀಡಿರುವ ಫಲಿತಾಂಶ ನಿಮ್ಮ ಮುಂದಿರುವ ಫೈಲ್ನಲ್ಲಿದೆ. ಒಮ್ಮೆ ತೆಗೆದು ನೋಡಿ. ಈಗ BB ಕಾಲೇಜ್ನ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಮಾಡುವ ಸಮಯ. ರಿಸಲ್ಟ್ ಶೀಟ್ನಲ್ಲಿ ಸೂಚಿಸಿರುವ ಸರದಿಯ ಅನುಸಾರ ಚರ್ಚಾ ಸ್ಪರ್ಧೆಯಲ್ಲಿ ಸೋತ ಪ್ರತಿಯೊಬ್ಬ ವಿದ್ಯಾರ್ಥಿಯ ಕುಟುಂಬದ ಜೊತೆ ಫೋನ್ ಕರೆಯ ಮೂಲಕ ನಿಮಗೆ ಸಂಪರ್ಕ ಮಾಡಿಸಿಕೊಳ್ಳಲಾಗುತ್ತದೆ. ಆ ವಿದ್ಯಾರ್ಥಿ ಈ ಮನೆಯಲ್ಲಿ ಇರಲು ಯೋಗ್ಯರೆಂದು ಸಮರ್ಥಿಸಿಕೊಳ್ಳಲಾಗದೆ ಚರ್ಚೆಯಲ್ಲಿ ಸೋತ ವಿಚಾರವನ್ನು ಹಾಗೂ ಅದಕ್ಕೆ ಸೂಕ್ತ ಕಾರಣಗಳನ್ನು ಅವರ ಕುಟುಂಬಕ್ಕೆ ತಿಳಿಸೋದ್ರ ಮೂಲಕ ಆ ವಿದ್ಯಾರ್ಥಿಯನ್ನು ಈ ವಾರ ಮನೆಯಿಂದ ಹೊರಕಳಿಸಲು ನೀವು ನಾಮಿನೇಟ್ ಮಾಡಬೇಕು. ಚರ್ಚಾ ಸ್ಪರ್ಧೆಯ ಮೊದಲ ಸುತ್ತಿನ ಫಲಿತಾಂಶವನ್ನು ಘೋಷಿಸಿ. ಬಿಗ್ ಬಾಸ್ ಮೊದಲನೇ ರೌಂಡಲ್ಲಿ ಕಾವ್ಯ ವಿನ್ನರ್ ಆ್ಯಂಡ್ ರಾಶಿಕಾ ಅವರು ಸೋತಿದ್ದಾರೆ ಬಿಗ್ ಬಾಸ್. ಈಗ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್. ಯಾರಿಗೆ ಫೋನ್ ಮಾಡೋದಕ್ಕೆ ಬಯಸ್ತೀರಿ? ರಾಶಿಕಾಗೆ ಬಿಗ್ ಬಾಸ್. ಆಗಬಹುದು. ಹಲೋ ಹಲೋ. ಇದು ಬಿಗ್ ಬಾಸ್ ಮನೆಯಿಂದ ಬಿಗ್ ಬಾಸ್ ಕಾಲೇಜ್ ಪ್ರಿನ್ಸಿಪಾಲ್ ಮಾತಾಡೋದು. ನೀವು ರಾಶಿಕಾಗೆ ಏನಾಗಬೇಕು? ನಾನು ಲಿಖಿತ್ ಅಂತ, ರಾಶಿಕಾ ಅವ್ರ ತಮ್ಮ ಮಾತಾಡ್ತಿರೋದು. ಸೊ ನಿಮ್ಮ ಹತ್ರ ಮಾತಾಡ್ಬೋದಾ ಇದನ್ನು? ಹಾಂ, ಮಾತಾಡ್ಬೋದು. ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಒಂದು ಡಿಬೇಟ್ ನಡೆಯುತ್ತೆ. ಓಕೆ. ಆ ಡಿಬೇಟ್ ಏನಕ್ಕೆ ಅಂದರೆ, ಬಿಗ್ ಬಾಸ್ ಮನೆಯಲ್ಲಿ ಕಂಟಿನ್ಯೂ ಮಾಡೋಕ್ಕೆ ಯೋಗ್ಯ ಇದೆಯೋ ಇಲ್ವೋ ಅನ್ನೋ ಒಂದು ಡಿಬೇಟ್. ಓಕೆ. ಆ ಡಿಬೇಟಲ್ಲಿ ರಾಶಿಕಾ ಅವರು ಸೋತಿದ್ದಾರೆ. ಯಾಕೆ ಸೋತರು ಅಂದರೆ, ರಾಶಿಕಾ ಅವರು ತುಂಬ ಸೇಫಾಗಿ ಆಡ್ತಾ ಇದ್ದಾರೆ ಆ್ಯಂಡ್ ತುಂಬ ಲಾಸ್ಟ್ ಆಗಿಬಿಟ್ಟಿದ್ದಾರೆ ಬಿಗ್ ಬಾಸ್ ಹೌಸಲ್ಲಿ. ಒಂದು ಇಂಡಿವಿಜುವಲ್ ಕ್ಯಾರೆಕ್ಟರ್ ಬಿಗ್ ಬಾಸ್ ಮನೆಯಲ್ಲಿ ತೋರ್ಸೋಕ್ಕೆ ಆಗ್ತಾ ಇಲ್ಲ. ಸೊ ಈ ಕಾರಣದಿಂದ ಈ ಡಿಬೇಟಲ್ಲಿ ರಾಶಿಕಾ ಅವರು ಸೋತಿದ್ದಾರೆ ಆ್ಯಂಡ್ ಈ ವೀಕ್ಗೆ ಡೈರೆಕ್ಟಾಗಿ ನಾಮಿನೇಟ್ ಆಗಿದ್ದಾರೆ. ಅಂದರೆ ನೀವು ಹೇಳಿದ ಪ್ರಕಾರ ಇಂಡಿವಿಜುವಲ್ ಆಗಿ ಅವಳೆಲ್ಲೂ ತೋರಿಸ್ಕೊಳಕ್ಕೆ ಆಗ್ತಿಲ್ಲ ಅಂತಂದರೆ, ಅವಳು ಫೈನಲಿಸ್ಟ್ ಗೇಮ್ ಆಡಿದ್ದು ಒಬ್ಳೇನೇ, ಯಾರ್ದು ಒಂದು ಸಪೋರ್ಟ್ ಇಲ್ದಂಗೆ ಇಂಡಿವಿಜುವಲ್ ಗೇಮ್ ಇಡೀ ಮನೆ ಆಪೋನೆಂಟ್ ಆಗಿದ್ರೂ ಅವಳೊಬ್ಬಳೇ ನಿಂತ್ಕೊಂಡು ಆಡಿ ಗೆದ್ದು ಫೈನಲಿಸ್ಟ್ಗೆ ಹೋಗಿದ್ದಿದ್ದು. ಇದು ಇಂಡಿವಿಜುವಲ್ ಅಲ್ವಾ? ಹಂಗಾರೆ ಇವಾಗ ಏನೋ 1 ವೀಕಿಂದ ಯಾರೋ ಒಬ್ಬರು ಮನೇಲಿ ಇರೋರು ಎಲ್ಲರಿಗೂ ಒಂದು ಕ್ಲೋಸ್ನೆಸ್ ಅನ್ನೋದಿರುತ್ತೆ. ಅವಳಿಗೆ ಅವ್ರ ಜೊತೆ ಒಂದು ಮಾತಾಡಿಸ್ಬೇಕಂತ ಅನಿಸ್ದಾಗ ಅವ್ರವ್ರ ಜೊತೆ ಇರ್ತಾರೆ. ಹಂಗೆ ಅಂದ್ಕೊಂಡು ಅವ್ರು ಇಂಡಿವಿಜುವಲ್ ಗೇಮ್ ಆಡ್ತಾ ಇಲ್ಲ, ಅವ್ರು ಇಂಡಿವಿಜುವಲ್ ಆಗಿ ಎಲ್ಲೂ ಇಲ್ಲ ಅಂತ ಅರ್ಥ ಅಲ್ಲ ಅಲ್ವಾ? ಮಾತ್ರಕ್ಕೆ ಆಗ್ತಾ ಇಲ್ಲ. ಅವಳು ತುಂಬ ಚೆನ್ನಾಗಿ ಆಡ್ತಾ ಇದ್ದಾಳೆ, ನಮಗೆ ತುಂಬ ಖುಷಿ ಇದೆ ಅವಳ ಮೇಲೆ. ಬಟ್ ಅವಳೇನು ಕಳೆದೋಗಿಲ್ಲ. ಅವಳು ಮನೇಲಿ ಅವ್ರು ಎಲ್ಲರ ಜೊತೆನೂ ಬೆರ್ತಿದ್ದಾಳೆ, ಎಲ್ಲರ ಜೊತೆನೂ ನಗಾಡ್ತಾಳೆ. ಎಲ್ಲಿ ಸ್ಟ್ಯಾಂಡ್ ತೊಗೋಬೇಕು ಅವಳು ಸ್ಟ್ಯಾಂಡ್ ತೊಗೋತಾಳೆ, ಯಾವತ್ತೂ ಒಂದು ಸ್ಟೆಪ್ ಬ್ಯಾಕ್ ತೊಗೊಳ್ಳಲ್ಲ ಅವಳು. ಆ್ಯಂಡ್ ಇನ್ನೂ ಚೆನ್ನಾಗಿ ಆಡಬೇಕು ಅವಳು, ಆಡ್ತಾಳೆ ಅಂತ ನಮಗೆಲ್ಲರಿಗೂ ಗೊತ್ತು. ಅವಳು ಯಾವತ್ತೂ ಅವಳು ಹಿಂದೆ ಹೋಗಲ್ಲ, ಚೆನ್ನಾಗಿ ಆಡ್ತಾಳೆ. ಆ ಕಾನ್ಫಿಡೆನ್ಸ್ ನಮಗೂ ಇದೆ, ಅವಳಿಗೂ ಇದೆ. ಅವಳು ಇನ್ನೂ ಚೆನ್ನಾಗಿ ಆಡ್ತಾಳೆ ಅಂತ ಗೊತ್ತು. ಥ್ಯಾಂಕ್ ಯು. ಎಕ್ಸ್ಪ್ರೆಷನ್ ಅನ್ಯಾಯ ಮಾಡಿದ್ರು ಪ್ರಿನ್ಸಿಪಾಲ್ಟಿ ಹೊಡೆದ್ಬಿಡ್ತು. ನನ್ನ ತಮ್ಮ ಚೆನ್ನಾಗಿ ಮಾತಾಡ್ದೇನಂತ ಐಡಿಯಾ. ರಾತ್ರಿ 11:05. ನನಗೆ ಇವರು ನಾಮಿನೇಷನ್, ನನಗೆ ಮತ್ತೆ ಈ ಸಲ ನಾಮಿನೇಷನ್ ಹೆಂಗೆ ಅಶ್ವಿನಿ ಮ್ಯಾಮ್ ಅವ್ರು ಹೆಂಗೆ ಡೆಸಿಷನ್ ತೊಗೊಳಕ್ಕಾಗುತ್ತೆ? ಪ್ರಿನ್ಸಿಪಲು ಡೈರೆಕ್ಟ್ ನಾಮಿನೇಷನ್ ಹೆಂಗೆ ಅದು? ಏನು ಅಷ್ಟೊಂದು ಕೆಟ್ಟದಾಗ ನಿಂತ್ಕೊಂಡು ಇಲ್ಲಿ ಮಾತಾಡಿರ್ತೀವ? ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿ ನೋಡಬೇಕು ತಾನೆ. ಸುಮ್ಮನೆ ಫೇವರಿಸಮ್ ತೊಗೊಂಡು ಆಟಾಡೋದಲ್ಲ. ಇಲ್ಲಿ ಬಂದಾದ್ಮೇಲೆ ಬರಲಿ ಮಾತಾಡ್ತೀನಿ ನಾನು ಇವತ್ತು. 9 ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಅಪ್ಪ ಅವನೇ ಬಂದರೆ ಏನು ಅನ್ಕೊಬಿಟ್ಟಿದ್ದೆ.
ನಿಮ್ಮಪ್ಪ ಮುಂಬೈಯಿಂದ ಮಾತಾಡ್ಬೇಕಲ್ಲವ. ಬೋಲಿಯೋ ಕ್ಯಾ ಅಂದ್ರೆ 8 ಜನ ಮಾಡಿದ್ದು ಇಲ್ಲ, ನನ್ನ ಮನೆಯವರು ಯಾರು ಮಾತಾಡಲ್ಲ. ನನ್ನ ಸಿಸ್ಟರ್ ಮತ್ತೆ ನನ್ನ ಅಮ್ಮ ಅವ್ರು ತುಳುವಲ್ಲಿ ಮಾತಾಡ್ತಾರೆ, ಇಲ್ಲಾಂದ್ರೆ ಹಿಂದಿ, ಕ್ಯಾ ಕನ್ನಡ. मेरी बेटी बेटी किधर है वो? वॉइस चेंज होगा, गट्स फुल गट्स वॉइस. ರಾತ್ರಿ 11:20. ಬಿಗ್ ಬಾಸ್ 2ನೇ ರೌಂಡಲ್ಲಿ ರಕ್ಷಿತಾ ಅವರು ವಿನ್ ಆಗಿದ್ದಾರೆ ಆ್ಯಂಡ್ ರಿಷಾ ಅವರು ಸೋತಿದ್ದಾರೆ ಬಿಗ್ ಬಾಸ್. ಹಲೋ ಹಲೋ, ನಾನು ಬಿಗ್ ಬಾಸ್ ಮನೆಯಿಂದ ಬಿಗ್ ಬಾಸ್ ಕಾಲೇಜ್ ಪ್ರಿನ್ಸಿಪಾಲ್ ಮಾತಾಡ್ತಾ ಇದ್ದೀನಿ. ಹೇಳಿ ಸರ್. ನಿಮ್ಮ ಹೆಸರು? ಲಾವಣ್ಯ ಅಂತ. ನೀವು ರಿಚಾಗಿ ಏನಾಗಬೇಕು? ಅವಳ ತಂಗಿ. ಓಕೆ ಲಾವಣ್ಯ, ಇವತ್ತು ಬಿಗ್ ಬಾಸ್ ಕಾಲೇಜಲ್ಲಿ ಒಂದು ಡಿಬೇಟ್ ನಡೆಯುತ್ತೆ. ಓಕೆ. ಆ ಡಿಬೇಟಲ್ಲಿ ರಿಷಾ ಅವರು ಸೋತಿದ್ದಾರೆ. ಓಕೆ. ರಿಚಾ ಅವರು ಓಕೆ. ಬಿಗ್ ಬಾಸ್ ಮನೆ ರೂಲ್ಸ್ನ ಇನ್ನೂ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿಲ್ಲ, ಅವ್ರಿಗೆ ಆಟ ಆಡೋಕ್ಕೆ ಬರ್ತಾ ಇಲ್ಲ. ಸೊ ಅವ್ರು ಏನು ಅಂದ್ಕೊಂಡು ಬಂದಿದ್ರು ಅದು ಬಿಗ್ ಬಾಸಲ್ಲಿ ನಡೀತಾ ಇಲ್ಲ. ಅದಕ್ಕೆ ಆ ಡಿಬೇಟಲ್ಲಿ ಆಪೋಸಿಟ್ ಕಂಟೆಸ್ಟೆಂಟಿಂದ ರಿಷಾ ಅವರು ಸೋತಿದ್ದಾರೆ ಆ್ಯಂಡ್ ಈ ವೀಕ್ ನಾಮಿನೇಟ್ ಆಗಿದ್ದಾರೆ. ಬಟ್ ಚೆನ್ನಾಗಿ ಆಡ್ತಾ ಇದ್ದಾಳೆ ಅಲ್ಲ. ಬಟ್ ನಿಮ್ಗೆ ಆಡ್ತಾ ಇಲ್ಲ ಅಂತ ಬರ್ಬೋದು, ಬಟ್ ನಮ್ಗೆ ಅನ್ನಿಸ್ತಾ ಇಲ್ಲ. ನಾನು ಬಿಗ್ ಬಾಸ್ ಮನೆ ಪ್ರಿನ್ಸಿಪಲ್ ಆಗಿ ನಿಮಗೆ ಈ ವಿಷಯ ತಿಳಿಸ್ಬೇಕಾಗಿತ್ತು, ತಿಳಿಸಿದ್ದೀನಿ. ಓಕೆ, ನೆಕ್ಸ್ಟಿಂದ ಆಟ ಆಡ್ತಾಳೆ ಬಿಡಿ. ಅಲ್ಲ, ನಿಮ್ಗೇನಾದರೂ ಮೋಟಿವೇಶನ್ ಕೊಡಬೇಕು ಅಂದರೆ ನಿಮ್ಮ ಹತ್ರ 1 ಮಿನಿಟ್ ಇದೆ, ನೀವು ಮೋಟಿವೇಶನ್ ಕೊಡ್ಬೋದು. ಓಕೆ, ಇವಾಗ ನೀನು ಹೇಗೆ ಆಟ ಆಡ್ತಿದ್ಯಾ ಹಾಗೆ ಆಟ ಆಡು. ಯಾರೋ ಏನೋ ಹೇಳ್ತಾರೆ ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ. ಚೆನ್ನಾಗಿ ಆಟ ಆಡ್ತಾ ಇದೆಯಾ, ಬಟ್ ಇನ್ನೂ ಸ್ವಲ್ಪ ಚೆನ್ನಾಗಿ ಆಟ ಆಡು ಅಷ್ಟೇ. ಕಾಮಿಡಿ ಬಿಟ್ಬಿಟ್ಟು ಗೇಮ್ ಕಡೆ ಫೋಕಸ್ ಮಾಡು ಸ್ವಲ್ಪ ಜಾಸ್ತಿ ಅಷ್ಟೇ. ಗೆಲ್ತೀಯಾ, ಸೊ ಸ್ವಲ್ಪ ಗೇಮ್ ಕಡೆ ಫೋಕಸ್ ಮಾಡು ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಸೋ ನೈಸ್. ಅದಕ್ಕೆ ಕಾರಣನೇ ಚಂದ್ರಪ್ರಭಾ. ಓಕೆ, ನಾನು ಇಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಚೆನ್ನಾಗಿ ಮಾಡಿ. ರಾತ್ರಿ 11:25. ಚರ್ಚಾ ಸ್ಪರ್ಧೆಯ 3ನೇ ಸುತ್ತಿನ ಫಲಿತಾಂಶವನ್ನು ಘೋಷಿಸಿ. ನಮ್ದು 3ನೇದ ಅಲ್ಲ, ನಿಮ್ದೆ ನನ್ನ ಮಗ ಮಾತಾಡ್ಬೋದಾ ಅಂತ. ಹೌದಾ? ಇಲ್ಲ, ಜಾನು ಸೇವ್ ಮಾಡ್ತಾರೆ ಅವರು. ಪ್ರಾಬ್ಲಿ ನನ್ನ ಯಾಕೆ ವ್ಯಾಲಿಡ್ ಇತ್ತು ನೀವು ಮಾತಾಡಿದ್ದು. 3ನೇ ಸುತ್ತಿನಲ್ಲಿ ಜಾನ್ವಿ ವಿನ್ನರ್ ಆ್ಯಂಡ್ ಅಶ್ವಿನಿ ಅವರು ಸೋತಿದ್ದಾರೆ ಬಿಗ್ ಬಾಸ್. ಮನೆಯಿಂದ ಕಾಲ್ ಬರ್ತಾ ಇತ್ತು. ಅಶ್ವಿನಿ ಅವ್ರಿಗೆ ಕಾಲ್ ಮಾಡಬೇಕು. ಅದಕ್ಕೂ ಅಳ್ತಾಳೆ, ಇದಕ್ಕೂ ಅಳ್ತಾಳೆ. ಬಾ ಓಲಿ ಆಯ್ತು. ಅಟ್ಲೀಸ್ಟ್ ನನ್ನ ಮಗನ ವಾಯ್ಸ್ ಕೇಳ್ಬೋದಿತ್ತು. ಹಲೋ, ಬಿಗ್ ಬಾಸ್ ಮನೆಯಿಂದ ಬಿಗ್ ಬಾಸ್ ಪ್ರಿನ್ಸಿಪಾಲ್ ಮಾತಾಡ್ತಾ ಇದ್ದೀನಿ. ಹೇಳಿ ಸರ್. ನಿಮ್ಮ ಹೆಸರು? ರಾಜೇಶ್ ಗೌಡ ಅಂತ. ನೀವು ಅಶ್ವಿನಿ ಅವ್ರಿಗೆ ಏನಾಗಬೇಕು? ಅವ್ರಿಗೆ ಬ್ರದರ್. ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಒಂದು ಡಿಬೇಟ್ ನಡೆಯುತ್ತೆ. ಓಕೆ. ಡಿಬೇಟ್ ಪ್ರಕಾರ ಅಶ್ವಿನಿ ಅವರು ಒಂದು ಫ್ರೆಂಡ್ಶಿಪ್ ಅನ್ನೋ ಬಲೆಯಲ್ಲಿ ಸಿಕ್ಕಿ ಬಿದ್ದಿದ್ದಾರೆ ಆ್ಯಂಡ್ ಅದು ಆ ಕಾರಣದಿಂದ ಅವರು ಆಪೋನೆಂಟ್ ಕಂಟೆಸ್ಟೆಂಟ್ ಇಂದ ಡಿಫೆಂಡ್ ಮಾಡ್ಕೊಳಕ್ಕೆ ಆಗಲಿಲ್ಲ. ಅದಕ್ಕೆ ಅವರು ಈ ವಾರದಲ್ಲಿ ನಾಮಿನೇಟ್ ಆಗಿದ್ದಾರೆ. ಓಕೆ. ನಿಮಗೇನಾದರೂ ಮೋಟಿವೇಶನ್ ಕೊಡಬೇಕು ಅಂದರೆ ನಿಮಗೆ 1 ನಿಮಿಷ ಕಾಲಾವಕಾಶ ಇದೆ, ಮಾತಾಡ್ಬೋದು. ಓಕೆ, ಅಂದರೆ ಈಗ ನೀವು ನಾಮಿನೇಟ್ ಮಾಡಿರೋದಲ್ವಾ ಅಶ್ವಿನಿ ಗೌಡ ಅವ್ರನ್ನ? ಹೌದು. ಅಂದರೆ ಇದು ಮುಂಚೆ ಅವರು ಆಡಿರೋಂಥ ಟಾಸ್ಕ್ ಎಲ್ಲ ನೀವು ನೋಡಿದ್ದೀರಲ್ಲ, ಬಹುಶಃ ನೀವು ಬಂದು ಒಂದು ವಾರ ಆಗಿರಬಹುದು. ಆದರೆ ಇದಕ್ಕೆ ಮುಂಚೆ ಅವರು ಬಂದು ಆಡಿರೋಂಥ ಆಟನೆಲ್ಲ ನೀವು ನೋಡಿದ್ದೀರಾ. ಸೊ ಅವ್ರು ಯಾವ ರೀತಿ ಆಡ್ತಾರೆ? ಬಿಗ್ ಬಾಸ್ ಪ್ರಿನ್ಸಿಪಲ್ ಆಗಿ ನಿಮಗೆ ವಿಷಯ ತಿಳಿಸಿದ್ದೀನಿ, ನನ್ನ ಕೆಲಸ ನಾನು ಮಾಡಿದ್ದೀನಿ. ಪರವಾಗಿಲ್ಲ, ಇದು ಇನ್ನೂ ಆಟ ತುಂಬ ಇದೆ.
ಇವಾಗ ಒಂದು ದಿವಸ ನೀವು ಮಾಡಿದ ತಕ್ಷಣ ಏನೋ ನಮಗೆ ಡಿಫ್ರೆನ್ಸ್ ಅಂತ ಅನ್ಸೋದಿಲ್ಲ. ಮುಂದಿನ ದಿನಗಳಲ್ಲಿ ನೋಡೋಣ ಅವ್ರು ಯಾವ ರೀತಿ ಬೌನ್ಸ್ ಬ್ಯಾಕ್ ಆಗಿ ಆಡ್ತಾರೆ ಅನ್ನೋದು ನಮಗೂ ಗೊತ್ತಿದೆ. ಅವ್ರು ಯಾವುದೇ ಕಾರಣಕ್ಕೂ ಹಠಾನ ಬಿಡೋದಿಲ್ಲ. ಸೊ ಗೆಲ್ತಾರೆ ಅಂತ ಮುಂದಿನ ದಿನಗಳಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ರಾತ್ರಿ 11:30. ಅಲ್ಲ ಏನು ಅದೇನೆ, ದಟ್ಸ್ ವಾಟ್ ಐ ಆಮ್ ಆಲ್ಸೋ ಫೀಲಿಂಗ್. ಪರ್ಸನಲ್ ಅಟ್ಯಾಕ್ ಅದಷ್ಟೇ. ಅದೇನೆ ಹೇಳ್ತಾ ಇರೋದು. ನಾನು ನನ್ನ ಸ್ಟ್ಯಾಂಡ್ ಏನಿದೆ ತಗೊಂಡಿದ್ದೀನಿ. ನಾನು ಯಾಕೆ ಬಂದೆ ಬಟ್ ಲಾಸ್ಟ್ ಏನಿಲ್ಲ. ರಕ್ಷಿತಾ ಆಗಿದ್ಕೆ ಮಾತು ಅದು ಇದು ನಾನು ಹಂಗೆ ಮಾಡ್ತೀನಿ. ಅದು ಸರ್ ಇದು ಸರ್ ಬರುತ್ತೆ ಎಲ್ಲ ಕನ್ನಡ. ಏನೋ ಮಾತಾಡ್ತಾನೆ ಇರ್ತಾರೆ, ಮಾತಾಡ್ಬೇಡ ನೀನು. ಅವಳು ರಿಸಾ ಸುಮ್ಮನೆ ಜಗಳಾಡಿ ಅಂತ ಕಾಲು ಕೆರ್ಕೊ ಬರ್ತಾಳೆ. ನೀನು ಏನು ರಿಯಾಕ್ಟ್ ಮಾಡ್ಬೇಡ. ನಿನ್ನ ಪಾಡಿಗೆ ನೀನು ಹೆಂಗಿದೆ ಹೆಂಗೆ ಇದ್ಬಿಡು ಸುಮ್ಮನೆ. ಅದೇ ಇಷ್ಟು ಮಾತಾಡ್ಬಿಟ್ಟು ಅವಳ ಸುಮ್ಮನೆ ಆಯ್ತು. ರಾತ್ರಿ 11:35. ಬಿಗ್ ಬಾಸ್ 4ನೇ ಸುತ್ತಲ್ಲಿ ಧ್ರುವಂತ್ ಸೋತಿದ್ದಾರೆ ಆ್ಯಂಡ್ ಸುದಿ ಅವರು ಗೆದ್ದಿದ್ದಾರೆ. ಸೊ ಧ್ರುವಂತ್ ಫ್ಯಾಮಿಲಿಗೆ ಫೋನ್ ಮಾಡಬೇಕು ಬಿಗ್ ಬಾಸ್. ಹಲೋ, ಬಿಗ್ ಬಾಸ್ ಮನೆಯಿಂದ ಬಿಗ್ ಬಾಸ್ ಪ್ರಿನ್ಸಿಪಲ್ ಮಾತಾಡ್ತಾ ಇರೋದು. ಬಿಗ್ ಬಾಸ್ ಇಂದ ವಾಟ್ ಎ ಸರ್ಪ್ರೈಸ್. ಹೇಳಿ, ನಿಮ್ಮ ಹೆಸರು? ನನ್ನ ಹೆಸರು ಆಶತ್ ಅಂತ, ಧ್ರುವಂತ್ ಅವ್ರ ತಮ್ಮ. ಇವತ್ತು ನಮ್ಮ ಕಾಲೇಜಲ್ಲಿ ಒಂದು ಡಿಬೇಟ್ ನಡೆಯುತ್ತೆ. ಓಕೆ. ಆ ಡಿಬೇಟಲ್ಲಿ ಸೋತು ಧ್ರುವಂತ್ ಅವರು ಈ ವಾರ ನಾಮಿನೇಟ್ ಆಗಿದ್ದಾರೆ. ಆ್ಯಂಡ್ ಧ್ರುವಂತ್ ಅವರು ಮನೆಯಲ್ಲಿ 1 ಅಥವಾ 2 ಕ್ಯಾರೆಕ್ಟರ್ ಬಿಟ್ಟು ಬೇರೆಯವ್ರ ಜೊತೆ ಮಿಂಗಲ್ ಆಗ್ತಾ ಇಲ್ಲ. ಆ್ಯಂಡ್ ಅವರು ತುಂಬ ಎಮೋಷ್ನಲ್ ಆಗಿ ಅದನ್ನ ಓಪನ್ ಅಪ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಅನ್ನೋ ಒಂದು ಇದರಿಂದ ಧ್ರುವಂತ್ ಅವರು ಈ ಡಿಬೇಟಲ್ಲಿ ಸೋತೋಗಿದ್ದಾರೆ. ನನ್ ಅನ್ಸಿರೋ ಪ್ರಕಾರ ಅವರು ಓಪನ್ ಅಪ್ ಆ ವಿಷಯನೇ ಬರೋದಿಲ್ಲ. ಯಾಕಂದ್ರೆ ಮುಂಚೆಯಿಂದನೂ ಇಲ್ಲಿವರೆಗೂ ನೇರ ನುಡಿ ನೇರ ವ್ಯಕ್ತಿತ್ವ ಇಟ್ಕೊಂಡು ಆಟ ಆಡಿದ್ದಾರೆ. ಅವರು ಮುಖವಾಡ ಹಾಕೊಂಡಿದ್ರೆ ಈ 4 ವಾರದಲ್ಲಿ ಗೊತ್ತಾಗ್ತಿತ್ತು. ಓಕೆ. ಆಮೇಲೆ ಯಾವುದೇ ಸಿಂಪತಿ ಯಾವುದೇ ಸಪೋರ್ಟ್ ತಗೊಳ್ದೆ ಈವನ್ ಟಾಸ್ಕ್ ಅಲ್ಲಿ ಇದು ಆಕ್ಚುಲಿ ಸೋತಿದ್ದು ಒಳ್ಳೇದಿದು, ಕೇಳಕ್ ಖುಷಿ ಆಗುತ್ತೆ. ಎಸ್ ಕರೆಕ್ಟ್. ಫೋನ್ ಇಟ್ಬಿಟ್ಟು ಮಲಿಕೊಂಡ್ಬಿಡ್ತು. ಇದ್ರಲ್ಲಿ ಆಕ್ಚುಲಿ ಸೋತಿಗೆ ಗೊತ್ತಾ, ಫುಲ್ ಸೋತಿಗೆ ಜೊತೆಲೆ ಟೀ ಕುಡಿದು. ರಾತ್ರಿ 11:45. ನಾನು ಅದೇ ಹೇಳಿದೆ ಗೊತ್ತಾ, ಸೋತಿದ್ದು ಒಳ್ಳೇದಾಯ್ತಂತೆ. ವಾಯ್ಸ್ ಕೇಳ್ಬೋದು. ಫುಲ್ ಸೋತ್ರ ಮನೆಗೆ ಹೋಗಿ ಕೂತ್ಕೊಂಡು ಕಾಫಿ ಕುಡಿಬೋದು. ವಾಯ್ಸ್ ಕೇಳ್ತೀವಿ. ಗೋವಾ ಹೋಗ್ಬಿಡ್ಬೋದು. ಟೆನ್ಷನ್ ತಗೋಬೇಡಿ. ಇದು ಹೆಂಗೆಂಗೋ ಇಲ್ಲಿ ನೋಡಿ, ಇಲ್ಲಿ ಅಲ್ಲಿ ಆಗಿದ್ರೆ ಅಲ್ವಾ ಇವತ್ತೆ ನಾಮಿನೇಟೆಡ್ ಆಗಿದ್ರೆ 7 ದಿನ ಉಂಟು ನಿಮ್ಮ ಹತ್ರ. ಆದ್ರೆ ಮನೆಯಿಂದ ಮಾತು ಕೇಳೋದೊಂದು ಖುಷಿ ಸಿಗ್ತಲ್ಲ. ಅವ್ರು ಏನ್ ಹೇಳ್ತಾ ಇದಾರೆ ಅದೊಂದು ಖುಷಿ. 7 ದಿನ ಉಂಟು. 7 ದಿನ ಆಡಿ ಜನರು ನಿಮ್ಗೆ ಸೇಫ್ ಮಾಡ್ತಾರೆ. ಯಾವ ಮಾನದಂಡದ ಮೇಲೆ ಆಯ್ಕೆಗಳು ಮಾಡ್ತಿದ್ದಾರೆ? ಇದೇ ಪ್ರಿನ್ಸಿಪಲ್ ಬರ್ತದೆ ಕೇಳಿ. ಮಾತಾಡ್ಲಿಲ್ಲ ಅದನ್ನೇ ಎಲ್ಲರೂ ಹೇಳ್ತಾರೆ. ಎಲ್ಲರೂ 5ನೇ ಸುತ್ತಲ್ಲಿ ಸೂರಜ್ ಮತ್ತು ಧನುಷ್ ಅವರು ಡಿಬೇಟ್ ಮಾಡ್ತಾರೆ. ಸೂರಜ್ ಅವರು ಈ ರೌಂಡ್ನ ಗೆದ್ದಿದ್ದಾರೆ ಬಿಗ್ ಬಾಸ್ ಆ್ಯಂಡ್ ಧನುಷ್ ಅವರು ಸೋತಿದ್ದಾರೆ. ಒಟ್ಟಲ್ಲಿ ಯಾರು ಮಾತಾಡಿದ್ರು ಅಣ್ಣ ಎಮೋಷನ್ ಆಗಿದೆ. ಅವರಮ್ಮ ಮಾತಾಡ್ಬೋದು. ಹಲೋ, ಬಿಗ್ ಬಾಸ್ ಕಾಲೇಜ್ ಪ್ರಿನ್ಸಿಪಲ್ ಮಾತಾಡೋದು. ಹಾಂ ಹೇಳಿ. ಇವತ್ತು ನಮ್ಮ ಕಾಲೇಜಲ್ಲಿ ಒಂದು ಡಿಬೇಟ್ ನಡೆಯುತ್ತೆ. ಆ ಡಿಬೇಟಲ್ಲಿ ಸೋತು ಈ ವಾರ ನಾಮಿನೇಟ್ ಆಗಿದ್ದಾರೆ. ಧನುಷ್ ಅವರು ಟಾಸ್ಕ್ ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಅವರು ಇನ್ನೂ ಚೆನ್ನಾಗಿ ಆಟ ಆಡಬೇಕು. ಅವರು ಟಾಸ್ಕ್ ಬಿಟ್ಟು ಬೇರೆ ವಿಷಯದ ಮೇಲೂ ಫೋಕಸ್ ಮಾಡಬೇಕು. ಹಾಂ, ನನ್ನ ಮಗ ಧನುಷ್ ಎಲ್ಲ ಕಡೆಯಿಂದನೂ ಚೆನ್ನಾಗಿ ಆಡ್ತಾ ಇದ್ದಾರೆ. ಆಮೇಲೆ ಸ್ವಲ್ಪ ಅವರು ಮಾತಾಡೋದು ಎಲ್ಲ ಕಡೆ ಚೆನ್ನಾಗಿ ಮಾತಾಡಬೇಕು. ಮತ್ತು ಅವರು ಕೊಡೋ ಸೆಂಟೆನ್ಸು ಇನ್ನು ಸ್ವಲ್ಪ ಲಾಂಗ್ ಆಗಿರಬೇಕು ಅಂತ ಅವ್ನಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. So sweet. So sweet. It's okay. You're strong.
ಮನೆಯವ್ರದ್ದು ಕೇಳಕ್ ಸಿಕ್ತು. ಇಟ್ಸ್ ಆರ್ ವಿಕ್ಟ್ರಿ. ಆಮೇಲೆ ಇಲ್ಲಿ ಕೆಲವ್ರದ್ದು ತಮ್ದು ಬಿಟ್ಟು ಬೇರೆಯವ್ರು ತೊಳಿಯಕ್ ಬಂದಿದ್ದಾರೆ. ಅದೆಲ್ಲ ತಲೆಗೆ ಹಾಕೋಬೇಡ. ನಮ್ದು ಆಡ್ತಾ ಇದ್ದ ನೀನು ಹಾಡು ಪ್ರವಚನ ಮಾಡ್ಬಿಡ್ತಾರೆ ಆಮೇಲೆ. ಹುಷಾರು, ಬೇಡ. ಪ್ರವಚನ ಮಾಡ್ಬಿಡ್ತಾರೆ, ಬೇಡ. ಅಮ್ಮನ ವಾಯ್ಸ್ ಕೇಳಕ್ ಸಿಗ್ತಲ್ಲ ಅಲ್ವಾ? ಮಧ್ಯರಾತ್ರಿ 11:50. 6ನೇ ಸುತ್ತಲ್ಲಿ ಚಂದ್ರಪ್ರಭಾ ಮತ್ತು ಗಿಲ್ಲಿ ಅವ್ರ ಜೊತೆ ಆಗುತ್ತೆ. ಆ ಸುತ್ತಿನಲ್ಲಿ ಗಿಲ್ಲಿ ಸೋತಿದ್ದಾರೆ ಬಿಗ್ ಬಾಸ್. ಹಲೋ ಹಲೋ, ಬಿಗ್ ಬಾಸ್ ಮನೆಯಿಂದ. ಹೌದು, ಬಿಗ್ ಬಾಸ್ ಕಾಲೇಜ್ ಪ್ರಿನ್ಸಿಪಲ್ ಮಾತಾಡೋದು. ಹೌದು ಹೇಳಿ. ನಿಮ್ಮ ಹೆಸರು? ಕುಳ್ಳೆಯ ಅಂತ. ನೀವು ಗಿಲ್ಲಿಗೆ ಏನಾಗಬೇಕು? ತಂದೆ ಆಗಬೇಕು. ಆಯಿತು. ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಇರಬೇಕೋ ಅಥವಾ ಬೇಡವೋ ಅಂತ ಇರಬೇಕು. ಆ ಡಿಬೇಟಲ್ಲಿ ಗಿಲ್ಲಿಯವರು ಸೋತಿ ಈ ವಾರ ನಾಮಿನೇಟ್ ಆಗಿದ್ದಾರೆ. ಯಾಕೆ? ಗಿಲ್ಲಿಯವರ ಕಾಮಿಡಿಯಿಂದ ಈ ಶೋ ಗೆಲ್ಲಕ್ಕಾಗಲ್ಲ. ಅವರ ಕಾಮಿಡಿಯಿಂದ ತುಂಬ ಜನಗೆ ಹರ್ಟ್ ಆಗ್ತಾ ಇದೆ. ಅವ್ರ ಕ್ಯಾರೆಕ್ಟರ್ ಹರ್ಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ತುಂಬ ಜನನ ಕೆಳಗಡೆ ಆಗ್ತಾ ಇದ್ದಾರೆ. ಅದು ಎಲ್ಲರಿಗೂ ಇಷ್ಟ ಆಗಲ್ಲ. ಗಿಲ್ಲಿಯವರು ಕಾಮಿಡಿ ಬಿಟ್ಟು ಬೇರೆ ವಿಷಯದಲ್ಲೂ ಫೋಕಸ್ ಮಾಡಬೇಕಾಗತ್ತೆ. ಈಗ ನೀವು ಹೇಳ್ತಾರೆ ತಪ್ಪ ಅದು. ಬಿಗ್ ಬಾಸ್ ಕಾಲೇಜ್ ಪ್ರಿನ್ಸಿಪಲ್ ಆಗಿ ನಾನು ನಿಮ್ಗೆ ಏನು ವಿಷಯ ತಿಳಿಸ್ಬೇಕೋ ನಾನು ತಿಳಿಸಿದ್ದೀನಿ. ನಿಮ್ಮ ಹತ್ರ 1 ನಿಮಿಷ ಇದೆ. ಗಿಲ್ಲಿ ಅವ್ರಿಗೆ ಏನಾದ್ರು ಮೋಟಿವೇಶನ್ ಕೊಡಬೇಕು ಅಂದರೆ ನೀವು ಕೊಡ್ಬೋದು. ಚೆನ್ನಾಗಿ ಮಾತಾಡ್ತಾ ಇದ್ದಾರಲ್ಲ, ಯಾಕಪ್ಪ ಇನ್ನೂ ಚೆನ್ನಾಗಿ ಮಾಡಿ. ಬಿಗ್ ಬಾಸ್ ತೆಂಬ್ಕೋ ಪಾತ್ರ ಮಾಡಿ. ನೀವು ಯಾಕೆ ಸೋಲ್ಬೇಕು? ಒಳ್ಳೊಳ್ಳೆ ಪಾತ್ರ ಮಾಡಿ ಜನ ನಗಿಸ್ತಾ ಇದ್ದಾರೆ, ಖುಷಿ ಪಡಿಸ್ತಾ ಇದ್ದಾರೆ, ಎಲ್ಲನೂ ಮಾಡಿ. ಯಾಕೆ ಸೋಲ್ಬೇಕು ಅಂತ ಕೆಟ್ಟವ ಏನಿಲ್ವಲ್ಲ. ಒಳ್ಳೆ ಪಾತ್ರ, ಒಳ್ಳೆ ಆಟ ಆಡ್ತಾ ಇದ್ದಾರೆ, ಒಳ್ಳೆ ನಗಿಸ್ತಾ ಇದ್ದಾರೆ, ಬಿಗ್ ಬಾಸ್ ಖುಷಿಯಾಗಿ ಇರ್ತಾರೆ. ಅದು ಬಿಟ್ಟು ಯಾಕೆ ಸೋಲ್ಬೇಕು? ಇನ್ನೂ ಚೆನ್ನಾಗಿ ಪಾತ್ರ ಮಾಡಿ. ಥ್ಯಾಂಕ್ ಯು. ನೀನು ಯಾಕೆ ಹಿಂಗೆ ಅಂತ ಗೊತ್ತಾಯ್ತು. ಸೇಮ್ ಅಪ್ಪಂದೆ ಸೋತ್ ಗೆಲ್ಬೇಕು, ಕಿಸಿದಲ್ಲ. ಎಷ್ಟು ಜೋರಾಗಿ ಮಾಡ್ತೀಯ ಗಿಲ್ಲಿ. ನಂಗೂ ಅವತ್ತು ಹಂಗೆ ಹೊಡೆದೆ. ಬ್ಯೂಟಿಫುಲ್ ಗಿಫ್ಟ್ ಬಿಗ್ ಬಾಸ್. ಲವ್ ಯು. ಹಂಗೆ ಮಾಡಬೇಡ ಗಿಲ್ಲಿ, ರಫ್ ಆಗಿ. ಹೆಂಗೆ ಹೊಡಿತೀಯ ಗೊತ್ತಾ ನೀನು? ನನಗೂ ಹೆಂಗೆ ಹೊಡೆದೆ ಗೊತ್ತಾ? ಆಯ್ತು ಬಿಡು. ಮಾಡ್ದಲ್ಲ ಮಾಡು, ಪದೇ ಪದೇ ಹಿಂಗೆ ಮಾಡಿ. ಆಯ್ತು ಬಿಡೋನು. ಆಯ್ತು, ಓಕೆ, ಇಟ್ಸ್ ಓಕೆ ಅನ್ನಲ್ಲ. ಇಟ್ಸ್ ಓಕೆ. ನಂಗೆ ತಲೆ ನೋವುತ್ತಿದೆ ಗಿಲ್ಲಿ. ಓಯ್, ಇಟ್ಸ್ ಓಕೆ. ಮಧ್ಯರಾತ್ರಿ 12 ಗಂಟೆ. ಗಿಲ್ಲಿ ಬಿಡು, ಯಾವಾಗ ಕ್ಯಾಮ್ರಾ ಝೂಮ್ ಆಗುತ್ತೆ ಆವಾಗ ಅಷ್ಟೇ ಅವನ ಆಟ. ಗಿಲ್ಲಿ ಈಸ್ ಪ್ಲೇಯಿಂಗ್ ಇಸ್ ಮಾಸ್ಟರ್ ಮೈಂಡ್. ಕಾವ್ಯ ಇಸ್ ಯೂಸಿಂಗ್ ಗಿಲ್ಲಿ. ಆಯಿತಾ? ಅವಳಿಗೆ ಪ್ಲಸ್ ಪಾಯಿಂಟ್ ಆಗಿದೆ. ಎಲ್ಲಿ ಅಶ್ವಿನಿ ಮ್ಯಾಮ್ನ ಹೆದ್ರ ಹಾಕೊಂಡ್ಲಲ್ವಾ, ನಾನು ಅದಕ್ಕೆ ಮಾತಾಡುತ್ತಾನೆ ಇಲ್ಲ ಅವಳು. ನೋಡು, ಮಾತೇ ಕಟ್ ಮಾಡಿಬಿಟ್ಟಿದ್ದಾಳೆ. ಶೀಸ್ ಪ್ಲೇಯಿಂಗ್ ಹರ್ ಗೇಮ್. ನಾನು ಒಬ್ಬಳೇ ಎದುರಿಸೋದು ಅಶ್ವಿನಿ ಅವ್ರನ್ನ, ಇನ್ಯಾರೂ ಎದುರಿಸೋ ತಾಕತ್ತಿಲ್ಲ. ದಟ್ ಈಸ್ ರಾಂಗ್. ಧ್ರುವ್ ಪ್ಲ್ಯಾನ್ ನೋಡು, ಚಂದ್ರಪ್ರಭನ್ ಹೆಂಗೆ ಹೇಳ್ಕೊಳಕ್ಕೆ ಟ್ರೈ ಮಾಡ್ದ ಅಂತ. ಧ್ರುವ್ ಇಸ್ ಟ್ರೈಯಿಂಗ್, ಈಸ್ ಮಾಸ್ಟರ್ ಮೈಂಡ್. ನಿಜ ಹೇಳ್ತೀನಿ, ನನ್ನ ಟಾರ್ಗೆಟ್ ರಕ್ಷಿತಾ ಅಲ್ಲ, ನನ್ನ ಟಾರ್ಗೆಟ್ ಧ್ರುವ್ ಅಂತ ಆಗ್ತಾನೆ. ರಕ್ಷಿತಾ ಇಸ್ ಅ ಪ್ಲೇ ಕಾಯಿನ್, ಧ್ರುವಂಥದ್ದು. ಎಲ್ಲಾರ್ದು ಗೇಮ್ ಅಬ್ಸರ್ವ್ ಮಾಡು. ಅವ್ರವ್ರ ಗೇಮಲ್ಲಿ ಅವ್ರವ್ರು ಆಡ್ತಾವ್ರೆ. ಅವರು ನಾನು ಅನ್ಕೊಂಡೆ, ನಾನು ಎಲ್ಲಿ ಬಿಟ್ಕೊಟ್ಟೆ? 1 ವಾರ ನಾನು ಕಾಣಿಸಿಲ್ವಾ? ಸ್ಯಾಟರ್ಡೆ ಮಾತಾಡಿದ್ರು ನನ್ನ ಬಗ್ಗೆ, ಸಂಡೇ ಬ್ಯೂಟಿ ತೋಟ ನಾ ಕಾಣಿಸಿಲ್ವಾ? ನನ್ನ ತಂಗಿ ಏನಂದ್ಲು, ಕಾಮಿಡಿ ಬಿಟ್ಬಿಟ್ಟು ಗೇಮ್ ಸ್ಟಾರ್ಟ್ ಮಾಡು. ಈ ವಾರ ನೋಡು, ಕಾಲೇಜ್ ನೋಡು. ಗೇಮ್ ಆಡಕ್ ನಂಗೆ ಬರಲ್ವಾ ಹೇಳು? ಮಧ್ಯರಾತ್ರಿ 12:10. 7ನೇ ಸುತ್ತಿನ ಫಲಿತಾಂಶವನ್ನು ಘೋಷಿಸಿ. ಬಿಗ್ ಬಾಸ್ 7ನೇ ಸುತ್ತಿನಲ್ಲಿ ಅಭಿಷೇಕ್ ಮತ್ತು ಮಾಲು ಅವರು ಆಡಿದ್ದು. ಅದರಲ್ಲಿ ಅಭಿಷೇಕ್ ಗೆದ್ದಿದ್ದಾರೆ ಬಿಗ್ ಬಾಸ್ ಆ್ಯಂಡ್ ಮಾಲು ಅವರು ಸೋತಿದ್ದಾರೆ. ಅದಕ್ಕೆ ಮಾಲು ಅವ್ರ ಫ್ಯಾಮಿಲಿಗೆ ಕಾಲ್ ಮಾಡಿ. ಯಾರು ಕಟ್ ಮಾಡೋ, ಯಾರು ಲೈನ್ ಸಿಕ್ಕದು ಕಟ್ ಮಾಡ್ತಾರೆ. ಇಷ್ಟೊತ್ತಲ್ಲಿ ಫೋನ್ ಮಾಡೋರು ಬಿಟ್ಟಾರ. ಹಲೋ ಹಲೋ, ಯಾರಿ? ಬಿಗ್ ಬಾಸ್ ಕಾಲೇಜ್ ಪ್ರಿನ್ಸಿಪಲ್ ಮಾತಾಡೋದು. ಹಾಂ ಹೇಳ್ರಿ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಮೇಘ ಅಂತಾರೆ ಸರ್. ನೀವು ಮಾಲು ಅವ್ರಿಗೆ ಏನಾಗಬೇಕು? ಮಾಡುವರ ವೈಪರಿ ಸರ್. ಆಯಿತು. ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಡಿಬೇಟಲ್ಲಿ ಸೋತಿರೋ ಕಾರಣ ಮಾಲು ಅವರು ಈ ವಾರ ನಾಮಿನೇಟ್ ಆಗಿದ್ದಾರೆ.
ಹೌದ್ರಿ ಸರ್. ಮಾಲು ಅವರು ಬಿಗ್ ಬಾಸ್ ಮನೆ ಆಟನ ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ. ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅವ್ರು ಇನ್ನೂ ಓಪನ್ ಅಪ್ ಆಗಬೇಕು, ಎಲ್ಲರ ಜೊತೆ ಮಾತಾಡಿಸ್ಬೇಕು. ಹಂಗಲ್ರಿ ಸರ್, ಅಂದ್ರ ಅವ್ರ ಜಗಾಡ್ಕೊಂತ ಇರ್ಬೇಕನ್ರಿ ಸರ್ ಅಲ್ಲಿ. ಈಗ ಸೈಲೆಂಟ್ ಆಗಿ ಅದಾರಲ್ಲ, ಅದ್ ನಿಮ್ಗ ಒಂಥರ ಇದ್ ಅನ್ಸಾಯ್ತ್ರಿ. ಅವ್ರ ಭಾಷೆನು ಅವ್ರ ಭಾಷೆ ಅರ್ಥ ಆಗೋದಿಲ್ಲತಿ, ಸೈಲೆಂಟ್ ಆಗಿರತ್ತಾರ ಅಷ್ಟೇ ಸರ್. ಅವ್ರ ಈಗ ಜಗಾಡ್ಕೊತಿದ್ರ ಅವ್ರ ವಾಯ್ಸ್ ನಿಮ್ಗೆ ಕೇಳಿಸ್ತೈತಿ ಅವಲ್ರಿ ಸರ್. ಹಲೋ, ಸಿಗ್ನಲ್ ಇಲ್ಲಿ ಕಟ್ ಆಯ್ತು. ಸಿಗ್ನಲ್ ಇಲ್ಲಿ ಸಿಗ್ತಾ ಇಲ್ಲ ಈಗ. ಥ್ಯಾಂಕ್ ಯು. ಥ್ಯಾಂಕ್ ಯು. ಅಷ್ಟೇ ಪ್ರಿನ್ಸಿಪಲ್ ಇಲ್ಲಿ ಬಂದು ಒಂದು ವಾರಕ್ಕೆ ವೆರಿ ನೈಸ್ ವಾಯ್ಸ್ ಅಲ್ಲ. ಅವಕ್ಕೆ ಮನ್ಯಾಗ ನಮ್ಮ ತಾಯಿ ತಂದಿಗೆ ನಮ್ಮ ಮಿಸಸ್ ಮೊದಲೇ ಹೇಳಿ ಮಾತಾಡಕ್ಕೆ ಬರಲ್ಲ ಅವಕ್ಕೆ ಮಾತಾಡಕ್ಕೆ ಅಂದ್ರೆ ಅದನ್ನ ಕೇಳಿ ಏನು ಜಗಳ ಕೂತಿರ್ಬೇಕಂತ ಹೇಳಿ ಜಗಳ ಕೂತಿರ್ಬೇಕಂತ ಕೇಳಿ. ಮಧ್ಯರಾತ್ರಿ 12:20. ಬಿಗ್ ಬಾಸ್ 8ನೇ ಸುತ್ತಲ್ಲಿ ಮಲ್ಲಮ್ಮ ಮತ್ತು ಸ್ಪಂದನ ಅವರು ಆಟ ಆಡ್ತಾರೆ. ಇದರಲ್ಲಿ ಸ್ಪಂದನ ಅವರು ಗೆದ್ದಿದ್ದಾರೆ ಆ್ಯಂಡ್ ಮಲ್ಲಮ್ಮ ಅವರು ಸೋತಿದ್ದಾರೆ ಬಿಗ್ ಬಾಸ್. ಅದಕ್ಕೆ ಮಲ್ಲಮ್ಮ ಫ್ಯಾಮಿಲಿಗೆ ಫೋನ್ ಮಾಡಬೇಕು ಬಿಗ್ ಬಾಸ್. ಹಲೋ ಹಲೋ, ಬಿಗ್ ಬಾಸ್ ಮನೆಯಿಂದ ಬಿಗ್ ಬಾಸ್ ಕಾಲೇಜ್ ಪ್ರಿನ್ಸಿಪಲ್ ಮಾತಾಡ್ತಾ ಇದ್ದೀನಿ. ಹೇಳಿ ಸರ್. ಬಿಗ್ ಬಾಸ್ ಮನೆಯಿಂದ. ಓಕೆ. ನಿಮ್ಮ ಹೆಸರು? ಪಲ್ಲವಿ. ನೀವು ಮಾಲಮ್ಮಗೆ ಏನಾಗಬೇಕು? ಮಲ್ಲಮ್ಮ ನನ್ನ ಹತ್ರ ವಾಕ್ ಮಾಡ್ತಾರೆ. ಆಯಿತು. ಇವತ್ತು ನಮ್ಮ ಕಾಲೇಜಲ್ಲಿ ಒಂದು ಡಿಬೇಟ್ ನಡೆಯುತ್ತೆ. ಆ ಡಿಬೇಟಲ್ಲಿ ಮಲ್ಲಮ್ಮ ಅವರು ಸೋತಿದ್ದಾರೆ. ಆ್ಯಂಡ್ ಸೋತ ಕಾರಣ ಮಲ್ಲಮ್ಮ ಅವರು ಈ ವಾರ ನಾಮಿನೇಟ್ ಆಗಿದ್ದಾರೆ. ಮಲ್ಲಮ್ಮ ಅವ್ರಿಗೆ ಬಿಗ್ ಬಾಸ್ ಮನೆಯಲ್ಲಿ ಏನು ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಅವ್ರಿಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಗೊತ್ತಾಗ್ತಾ ಇಲ್ಲ. ಅವ್ರು ಯಾರ ಹತ್ರನೂ ಮಾತಾಡ್ತಾ ಇಲ್ಲ. ನಾನು ಇದನ್ನು ಖಂಡಿತ ಒಪ್ಪಲ್ಲ. ಯಾಕಂದರೆ ಮಲ್ಲಮ್ಮ ಓದಿಲ್ಲ, ಆದ್ರೂ ಅವ್ರ ಕೈಯಲ್ಲಾದಷ್ಟು ಅವರು ಆಡ್ತಾ ಇದ್ದಾರೆ. ಅದನ್ನು ನಾವೆಲ್ಲ ಬಿಗ್ ಬಾಸ್ ಮನೆ ಪ್ರಿನ್ಸಿಪಲ್ ಆದ ಕಾರಣ ನಾನು ಎಷ್ಟು ಹೇಳಬೇಕೋ ನಿಮ್ಗೆ ಅಷ್ಟು ಹೇಳಿದ್ದೀನಿ. ನಿಮ್ಮ ಹತ್ರ 1 ನಿಮಿಷ ಟೈಮ್ ಇದೆ. ನೀವು ಮಲ್ಲಮ್ಮಗೆ ಏನಾದರೂ ಹೇಳಬೇಕು ಅಂದರೆ ಹೇಳ್ಬೋದು. ಮಲ್ಲಮ್ಮ ಅವರೇ, ಚೆನ್ನಾಗಿ ಆಡ್ತಿದ್ದೀರಾ, ಹೀಗೆ ಆಡಿ. ಆಲ್ ದ ಬೆಸ್ಟ್. ನಿಮ್ಮಲ್ಲಿ ಎಲ್ಲರೂ ಆರಾಮಿದ್ದೀವಿ, ಯೋಚನೆ ಮಾಡಬೇಡಿ. ಆಲ್ ದ ಬೆಸ್ಟ್. ಚೆನ್ನಾಗಿ ಆಡಿ ಮಲ್ಲಮ್ಮ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ಲೋ ಇದ್ದಿದ್ರೆ ಕೂತ್ಕರಿ, ಬೆಂಚಲ್ಲಿ ಕೂತ್ಕೊಂಡು ಪ್ರಿನ್ಸಿಪಲ್ ಪ್ರಿನ್ಸಿಪಲ್ ರಘು ಕ್ಲಾಸ್ ರೂಮ್ಗೆ ತೆರಳಿ. ಮಧ್ಯರಾತ್ರಿ 12:25. ಪ್ರಿನ್ಸಿಪಲ್ ಅಣ್ಣ, ಇದೇನು ಮಲಗ್ಬಿಟ್ಟಿದ್ರಾ? ಏನಾಯ್ತು ಅಲ್ಲಿ? ಏನಾಯ್ತು? ಗುಡ್ ಈವ್ನಿಂಗ್ ಸರ್. ಸರ್ ಸ್ಕೂಲ್ ಮುಗೀತು. ಆಯ್ತಾ ಇದ್ದೀರಾ? ಯಾಕೆ ಸರ್? ಇಲ್ಲ ಎಲ್ಲ ಹೇಳ್ತಾ ಇದ್ದೀನಿ. ಏನಾಯ್ತು? ಹೋಗಿ ಕುತ್ಕೋ ಹೋಗು. ಅಂದ್ರ ಕುತ್ಕೋ ಹೋಗು. ಇದು ಬಿಗ್ ಬಾಸ್ ಬಿಬಿ ಕಾಲೇಜ್ ಚರ್ಚಾ ಸ್ಪರ್ಧೆಯ ಫಲಿತಾಂಶದ ಅನುಸಾರ ಈ ವಾರ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿರುವ ಸದಸ್ಯರು: ರಾಶಿಕಾ, ರಿಷಾ, ಅಶ್ವಿನಿ, ಧ್ರುವಂತ್, ಧನುಷ್, ಗಿಲ್ಲಿ, ಮಾಳು ಹಾಗೂ ಮಲ್ಲಮ್ಮ. ಇಲ್ಲಿಗೆ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಮುಕ್ತಾಯವಾಗಿದೆ. ಶುಭವಾಗಲಿ. ಶುಭರಾತ್ರಿ. ಥ್ಯಾಂಕ್ ಯು ಬಿಗ್ ಬಾಸ್. ಥ್ಯಾಂಕ್ ಯು ಬಿಗ್ ಬಾಸ್. ಏನೂ ಕೇಳಬೇಡಿ ನನ್ನ ಪ್ಲೀಸ್. ಸುಮ್ಮನೆ ಮಾತಾಡ್ಬೇಡ ಪ್ಲೀಸ್. ಎಮೋಷನ್ ಆಗಿದೆಯಣ್ಣ. ಇಲ್ಲ. ಮಧ್ಯರಾತ್ರಿ 12:30. ನನಗೆ ಆನ್ಸರ್ ಮಾಡಿ ಇವಾಗ ಯಾವ ಕಾರಣದ ಮೇಲೆ ಲಾಸ್ಟ್ ಆಗಿದ್ದೀನಿ ಅಂದ್ಕೊಂಡು. ಐ ನೀಡ್ ಅ ಕ್ಲಿಯರ್ ಪಿಕ್ಚರ್. ಬಿಕಾಸ್ ನೀವು ಹೇಳಿರೋದನ್ನ ನಾನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ನೀವೇನು ಆಟ ನೋಡಿದ್ದೀರಾ ಹೇಳಿ? ನನ್ನ ತಮ್ಮ ಮಾತಾಡ್ದಾಗ ನಿಮಗೆ ಮಾತೇ ಇರಲಿಲ್ಲ ಮಾತಾಡೋಕ್ಕೆ. ರಿಟರ್ನ್ ಅವ್ನು ಕೇಳಿದ ಆನ್ಸರಿಗೆ ಇನ್ಸ್ಟ್ರಕ್ಷನ್ಸ್ ಇತ್ತು ಅಂತ ಅಲ್ಲ ರಘುವಣ್ಣ. ತಡೀರಿ, ನಾನು ಕಂಪ್ಲೀಟ್ ಮಾಡಿಬಿಡ್ತೀನಿ. ನೀವು ಹೇಳಿದ ನನ್ನ ತಲೆಯಲ್ಲಿದೆ. ಮೊನ್ನೆ ಯಾರು ಹೋಗ್ಬೇಕು ಅಂದಾಗಲೂ ಲಾಸ್ಟ್ ಅಂತ ಕೊಟ್ರಿ. ಇವತ್ತು ಶಿ ಇಸ್ ಲಾಸ್ಟ್, ಅವಳು ಗೇಮ್ ಆಡ್ತಿಲ್ಲ, ಏನೂ ಮಾಡ್ತಿಲ್ಲ ಅಂತ ಅಂದು. ರಾಶಿಕಾ ಅವರೇ, ನೀವು ನಾನು ಗೇಮ್ ಬಗ್ಗೆ ಮಾತಾಡ್ತಾ ಇದ್ದೆ, ಆಯ್ತಾ? ಲಾಸ್ಟ್ ಅನ್ನೋದು ವರ್ಡ್ ಬಗ್ಗೆ ಮಾತಾಡ್ತಿದ್ದೀರಾ. ಡಿಬೇಟ್
ನಿಮಗೂ ಮತ್ತೆ ಕಾವ್ಯ ಕೂದ್ಲು ಇಟ್ಕೊಂಡು ನಾನು ಜಗಳ ಮಾಡ್ಬೇಕಿತ್ತ ಇನ್ಯಾವ ತರ ಇಲ್ಲ, ಒಂದ್ ನಿಮಿಷ ನಿಮ್ದು ಕೇಳಿ. ಫೇವರಿಸಮ್ ನಂಗೆ ತುಂಬಾ ನೀಟಾಗಿ ಕಾಣಿಸಿದೆ ರಘುವಣ್ಣ ಫೇವರ್ ಯಾರಿಗೂ ಮಾಡಿಲ್ಲ ನೀಟಾಗಿ ಕಾಣಿಸ್ತಿದೆ ಹಂಗಂದ್ರೆ ನಾನು ಗಿಲ್ಲಿಗೂ ಫೇವರ್ ಮಾಡ್ಬೇಕಾಯ್ತು ಗಿಲ್ಲಿಗೆ ಯಾಕೆ ಫೇವರ್ ಮಾಡಿಲ್ಲ ಅಲ್ಲ ಒಂದ್ ನಿಮಿಷ ನೀವು ಫೇವರಿಸಮ್ ಅಂತ ಹೇಳ್ಬೇಡಿ ನನ್ನ ಕಣ್ಣಿಗೆ ಏನು ನಾನು ಅನಿಸ್ತು ನಾನು ಅದನ್ನೇ ಮಾತಾಡೋದು ಮಾಡಿಲ್ಲ ನಿಮ್ ಕಣ್ಣಿಗೆ ಏನ್ ಕಾಣಿಸ್ತು ಲಾಸ್ಟ್ ಅಂತ ಲಾಸ್ಟ್ ಅಂತ ಏನ್ ಕಾಣಿಸ್ತು ನನ್ನ ಕಣ್ಣಿಗೆ ಫೇವರಿಸಮ್ ಆಗಿ ಕಾಣಿಸ್ತಿರೋದು ಅದು ನಿಮ್ಮ ಮತ್ತೆ ಕಾವ್ಯ ಡಿಬೇಟ್ ಅಲ್ಲಿ ಕಾವ್ಯನು ಅದೇ ಹೇಳೋದು ಏನಂತ ಅವರು ಡಿಫೆಂಡ್ ಮಾಡ್ಕೊಂಡ್ರು ಅಂಡ್ ನೀವು ಯಾವಾಗೂ ಗಿಲ್ಲಿನ ಮುಂದೆ ಇಟ್ಕೊಂಡು ನೀನು ವಿನ್ ಆಗ್ತಾ ಇದೀಯ ಅಂತ ಒಂದು ಆರ್ಗ್ಯುಮೆಂಟ್ ಆಯ್ತು ನಿಮ್ಗೆ ಮತ್ತೆ ಕಾವ್ಯಗೆ ನನಗೇನು ಅನಿಸ್ತು ಅಂದ್ರೆ ಕಾವ್ಯನ ಅದನ್ನ ಚೆನ್ನಾಗಿ ಡಿಫೆಂಡ್ ಮಾಡ್ಕೊಂಡ್ಲು ಅಂತ ಅನಿಸ್ತು ನನಗೆ ಬೇರೆದು ಯಾವುದು ಬೇಜಾರಾಗ್ತಿರ್ಲಿಲ್ಲ ಅವರು ನನ್ನ ಫ್ರೆಂಡ್ಶಿಪ್ ಅಂದರೆ ಸ್ನೇಹನ ಸ್ಟ್ರಾಟಜಿಯಾಗಿ ಬಳಸಿದ್ರೇನು ಅಂದ್ರಲ್ಲ ನನಗೆ ಅದು ಸಖತ್ ಬೇಜಾರಾಗ್ತದೆ. ನನಗಿಲ್ಲಿ ನನ್ನ ಹೆಸರು ಯಾಕೆ ತಗೊಂಡ್ರಿ ಅಂತ ಕೇಳ್ತಿಲ್ಲ ನನಗೆ ಅದು ಕನ್ಫರ್ಮೇಶನ್ ಇತ್ತು ನಿಂಗೆ ಹೇಳಿದ್ದೆ ನನ್ನ ಹೆಸರೇ ಬರುತ್ತೆ ಇಟ್ ವಾಸ್ ಕನ್ಫರ್ಮ್ ಯಾಕೆ ಗೊತ್ತಾ ಜಾನ್ವಿ ಅಶ್ವಿನಿ ಮ್ಯಾಮ್ ಅಂತಾನೆ ಅಶ್ವಿನಿ ಮ್ಯಾಮ್ ತುಂಬಾ ಚೆನ್ನಾಗಿ ಮಾತಾಡಿದ್ರು ನೀವೇನಿಗೆ ಜಾನ್ವಿ ಹೆಸರು ತಗೊಂಡಿಲ್ಲ ನೀವು ಅವ್ರ ಜಾನ್ವಿ ಬಗ್ಗೆ ಸೇವ್ ಮಾಡಿದ್ರಿ ಅವ್ರ ಬಗ್ಗೆ ನೀವು ಬೇರೆಯವ್ರ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀರಾ ನಿಮ್ ಬಗ್ಗೆ ಮಾತಾಡಿ ನಿಮ್ ಪಾಯಿಂಟ್ ಹೇಳ್ತೀರಿ ಕ್ಯಾಪ್ಟನ್ ಆದ್ಮೇಲೆ ಕ್ಯಾಪ್ಟನ್ಸಿಯಾಗಿ ಏನ್ ಒಂದು ಲೀಡರ್ಶಿಪ್ ನ ಏನ್ ಮೇಂಟೈನ್ ಮಾಡ್ತಿದ್ದೀರಾ ರಘುವಣ್ಣ ನೀವು ಒಂದು ಕೊಟ್ಟಿದ್ದಾರೆ ಒಂದು ಏನೋ ಟಾಸ್ಕ್ ಕೊಟ್ಟಿದಾರೋ ಇನ್ನೊಂದೇನೋ ನಿಮಗೆ ಒಂದು ಪವರ್ ಕೊಟ್ಟಿದ್ದಾರೆ ಅಂದ್ರೆ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಳ್ಬೇಕು ಯೂಸ್ ಮಾಡ್ಕೊಳಕ್ ಆಗಿಲ್ಲ ನಿಮ್ಗೆ ಆಗಲ್ಲ ಕ್ಯಾಪ್ಟನ್ಸಿ ಟಾಸ್ಕ್ ಆಡಕ್ಕೆ ಬಿಟ್ಬಿಡಿ ನನ್ನನ್ನ ಅಂತ ಹೇಳ್ಬೇಕು ಬರ್ಕೊಡ್ತೀನಿ ಅಪ್ಪಿದ್ ನೀವಿಬ್ರು ಇರ್ಲಿಲ್ಲ ನೀವು ಕ್ಯಾಪ್ಟನ್ ಆಗ್ತಿರ್ಲಿಲ್ಲ ಈ ವಾರ ಯಾಕೆ ಗೊತ್ತಾ ನೀವು ಒಬ್ರಿಗೆ ಕೊಡ್ಬೇಕಾರೆ ಲಾಸ್ಟ್ ಇನ್ನೊಂದು ಯಾವ್ದೋ ವರ್ಡ್ ಕೊಡ್ಬೇಕಾರೆ ಇಡೀ ಪ್ರಪಂಚ ನೋಡ್ತಿರತ್ತೆ ಇಡೀ ಕರ್ನಾಟಕ ಜನತೆ ನೋಡ್ತಿರ್ತಾರೆ ಕರೆಕ್ಟ್ ಆಗಿ ನೀವು ನನ್ನ ಹತ್ರ ಬಂದು ಕೂಗಾಡಬೇಡಿ ರಾಶಿಕಾ ನೀವು ಕೂಗಾಡ್ತಾ ಇದ್ದೀರಾ ನೀವು ನೆಟ್ಟಿಗೆ ಹೇಳ್ಬೋದಲ್ಲ ಇದು ನೆಟ್ಟಿಗೆ ಮಾತಾಡ್ಬೋದಲ್ಲ ಇಲ್ಲ ನೀವು ನೆಟ್ಟಿಗೆ ಮಾತಾಡ್ತಾ ಇಲ್ಲ ವಾಯ್ಸ್ ರೈಸ್ ಮಾಡ್ತಾ ಇದ್ದೀರಾ ನಾನು ಇವಾಗ ವಾಯ್ಸ್ ರೈಸ್ ಮಾಡ್ಲಾ ಹಂಗಾರೆ ಮತ್ತೆ ಏನಕ್ಕೆ ವಾಯ್ಸ್ ರೈಸ್ ಮಾಡ್ತಾ ಇದ್ದೀರಾ ಏನಕ್ಕೆ ಕಿರ್ಚಾಡ್ತಾ ಇದ್ದೀರಾ ಇನ್ನು ಯಾವ್ದೋ ವಿಷಯನ ತಂದು ಫೇವರಿಸಮ್ ಮಾಡ್ತಾ ಇದ್ದೀನಿ ನಂಗೆ ಮುಂಚೆನೆ ಗೊತ್ತಿತ್ತು ನೀವು ಹಂಗೆ ಹೇಳಕ್ಕಾಗಲ್ಲ ಅದಂಗೆ ಹೇಳ್ತೀರಾ ನೀವು ನನ್ನ ಪೊಸಿಷನ್ ಅಲ್ಲಿ ನಿಂತು ಯೋಚನೆ ಮಾಡಬೇಕು ಏನಕ್ಕೆ ಕಿರ್ಚಾಡ್ತಾ ಇದ್ದೀನಿ ನೀವು ಕ್ಯಾಪ್ಟನ್ಸಿ ಬಗ್ಗೆ ಏನಕ್ಕೆ ಮಾತಾಡ್ತಾ ಇದ್ದೀರಾ ನಿಮ್ ಇಷ್ಟ ಬಂದಿದ್ದು ಮಾತಾಡಕ್ ನಾನು ಆನ್ಸರ್ ಮಾಡಕ್ ಆಗಲ್ಲ ನಾನು ಆನ್ಸರ್ ಮಾಡಕ್ ಆಗಲ್ಲ ನೀವು ಆಫ್ ಟಾಪಿಕ್ ಮಾತಾಡ್ತಾ ಇದ್ದೀರಾ ಅಲ್ಲೂ ಅಷ್ಟೇ ಆಫ್ ಟಾಪಿಕ್ ಮಾತಾಡ್ತಾ ಇದ್ದಿದ್ದು ಹೌದು ನೀವು ಅಲ್ಲೂ ಆಫ್ ಟಾಪಿಕ್ ಮಾತಾಡ್ತಾ ಇದ್ದಿದ್ದು ನೀವು ನಿಮ್ ಬಗ್ಗೆ ಮಾತಾಡ್ತಿರಲ್ಲ ಗಿಲ್ಲಿ ಬಗ್ಗೆ ಮಾತಾಡ್ತಾ ಇದ್ರಿ ನೀವು ಪರ್ಸನಲ್ ಆಗಿದ್ದು ನಾನಲ್ಲ ನೀವು ಪರ್ಸನಲ್ ಆಗಿದ್ದು ನೀವು ಸುಮ್ಮನೆ ಕೂಗಾಡ್ತಾ ಇದ್ದೀರಾ ಅರ್ಥ ಇಲ್ಲದೆ ಮಾತಾಡ್ತಾ ಇದ್ದೀರಾ ಅರ್ಥ ಇಲ್ಲದೆ ಮಾತಾಡ್ತಾ ಇದ್ದೀರಾ ಕೂಗಾಡಿದ್ರೆ ಸೊಲ್ಯೂಷನ್ ಸಿಗಲ್ಲ ನೀವು ಕೂಗಾಡ್ಬೇಡಿ ನನ್ನ ಹತ್ರ ನನ್ನ ವಾಯ್ಸು ಹಿಂಗೆ ಇರೋದು ಏನ್ ಹಿಂಗೆ ಕೂಗ್ತಾ ಇರ್ತೀಯಾ ಮತ್ತೇನಕ್ಕೆ ಅದಕ್ಕೆ ಹೇಳ್ತಾ ಇದ್ದೀನಿ ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ ತಾನೆ ನಾನು ಏನು ಅನ್ನಿಸ್ತೋ ಅದೇ ಹೇಳಿದ್ದು ನಾನು ಏನು ಪರ್ಸನಲ್ ಆಗಿ ಏನು ಫೇವರ್ ಮಾಡಿಲ್ಲ ನಾನು ಫೇವರ್ ಮಾಡಿಲ್ಲ ನನಗೇನು ಅನ್ನಿಸ್ತೋ ಅದು ಹೇಳಿದ್ದೀನಿ ನಿಮ್ಗೆ ಅನ್ಸಿದ್ರೆ ನಾನು ಏನು ಮಾಡಕ್ಕಾಗಲ್ಲ ನಿಮ್ಗೆ ಅನ್ಸಿದ್ರೆ ನಾನೇನ್ ಮಾಡ್ಲಿ ಅನ್ನಿಸ್ತು ತಾನೆ ಆಯ್ತು ಹೋಗಿ ಮತ್ತೇನಕ್ಕೆ ನಿಂತಿದ್ಯಾ ಇಲ್ಲಿ ನಿಂತ್ಕೊಂಡು ಹೇಳಿಕ್ ನನ್ ಮುಂದೆ ಮಾತಾಡ್ತಾ ಇರೋದು ಇವಾಗ ಇಲ್ಲೇ ಕೂತ್ಕೊಂಡು ನಿಂತ್ಕೊ ಹಂಗಾರೆ ನಾನು ನಿಂತ್ಕೊಳ್ಳಲ್ಲ ಮತ್ತೆ ಫೇವರಿಸಮ್ ಅಂತ ಹೇಳ್ಬೇಡ ಫೇವರಿಸಮ್ ಅಂತ ಹೇಳ್ಬೇಡ ನೀನು ಟಾರ್ಗೆಟ್ ಮಾಡಿದೆ ಪರ್ಸನಲ್ ಆಗಿ ನೀನು ಪರ್ಸನಲ್ ಆಗಿ ಮಾತಾಡಿದೆ ಏನ್ ಕೈಯೆಲ್ಲ ತೋರಿಸ್ತಾ ಇದೆಯಾ ಏನಕ್ಕೆ ತೋರಿಸ್ತಾ ಇದೆಯಾ ಕೈ ಮತ್ ಕೈ ತೋರಿಸ್ಬೇಡ ನೀಟಾಗಿ ಮಾತಾಡಿದ್ರೆ ನಾನು ನೀಟಾಗಿ ಮಾತಾಡ್ತೀನಿ ಮಾತಾಡಲ್ಲ ಅಂದ್ರೆ ನಾನು ಆನ್ಸರ್ ಮಾಡಲ್ಲ ಬಿಡು ಮತ್ತೆ ಆಯ್ತು ಆಯ್ತು ಊಟ ಮಾಡ್ಕೊಳ್ರಿ ಅಣ್ಣ ನೀನು ಊಟ ಮಾಡ್ಕೋ ಫಸ್ಟ್ ಅಣ್ಣ ಮಧ್ಯರಾತ್ರಿ 12:50 ಅವ್ರು ಹೇಳಿದ್ದು ಒಂದು ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ಇದ್ದು ನೀವು ಒಂದು ಟಾಸ್ಕ್ ಅನ್ನೋದು ಬಿಟ್ಟು ಬೇರೆದ್ರಲ್ಲೂ ಇನ್ವಾಲ್ವ್ ಆಗಬೇಕು ಬೇರೆದ್ರಲ್ಲಿ ಏನು ಇನ್ವಾಲ್ವ್ ಆಗಿಲ್ಲ ಎಲ್ಲಾದ್ರಲ್ಲೂ ಅಲ್ಲ ಏನು ಇನ್ವಾಲ್ವ್ ಆಗಿಲ್ಲ ನಾನು ಹೇಳಿ ಎಲ್ಲಾದ್ರಲ್ಲೂ ನನಗೆ ಬೇಕಾಗಿಲ್ಲ ಮುಂಚೆ ಹೆಂಗಿದ್ರಿ ಅಥವಾ ಟಾಸ್ಕ್ ಹೆಂಗ್ ಆಡಿದ್ರಿ ಯಾಕಂದ್ರೆ ನಾನು ಅಲ್ಲಿ ಹೇಳಿದೆ ಅಲ್ಲಿಗೆ ರೆಸ್ಪಾನ್ಸ್ ಕೊಟ್ಟಿದ್ದೀನಿ ನಾನು ಅವ್ರಿಗೆ ಏನ್ರಲ್ಲಿ ಇದ್ದೀನಿ ಎಲ್ಲರ ಜೊತೆ ಆರ್ಗ್ಯುಮೆಂಟ್ ಅಲ್ಲಿ ಅವರು ಸ್ಟ್ರಾಂಗ್ ಅಂತ ಅನ್ಸುದು ಅಲ್ಲ ಸರ್ ಆರ್ಗ್ಯುಮೆಂಟ್ ಅಲ್ಲಿ ಯಾಕಂದ್ರೆ ಅವ್ರಿಗೆ ಏನು ಅಲ್ಲ ನಾನು ಅವ್ರದ್ದು ಹೇಳಿದೆ ನೀವು ಈ ತರ ಹೇಳಿದಾಗ ನಾನು ಏನು ನಾನು ಅದನ್ನೇ ಹೇಳ್ತಾರೆ ನೀವು ನನ್ನ ಜಾಗದಲ್ಲಿ ನಿಮ್ ಜಾಗದಲ್ಲೇ ಅಲ್ಲ ನೀವು ನಿಮ್ ಜಾಗದಲ್ಲಿ ಮಾತಾಡ್ತೀರಾ ಈಸಿಯಾಗಿ ಮಾತಾಡ್ತೀರಾ ಬಟ್ ನನ್ನ ಜಾಗದಲ್ಲೂ ಸರ್ ನಿಮ್ ಜಾಗದಲ್ಲೇ ಕೂತು ನಾನು ಹೇಳ್ತಾ ಇರೋದು ನಿಮ್ ಜಾಗದಲ್ಲೇ ಕೂತು ನಂದು ಇಲ್ಲ ಅವಂಗಿಂತ ಡಿಬೇಟ್ ನಾನು ಕಮ್ಮಿ ಮಾಡಿದ್ರೆ ನನಗೆ ಅನ್ಸಿದ್ರೆ ನಿಮ್ಮ ಹತ್ರ ಕೇಳಕ್ಕೆ ಬರ್ತಾ ಇರ್ಲಿಲ್ಲ ಟಾಸ್ಕ್ ನಾನು ಆಡೇ ಇಲ್ಲ ಅಂತ ಇನ್ನೊಂದು ಮಾತು ಹೇಳೋದು ನೀವು ಯಾವಾಗೂ ಒಂದೇ ಕಡೆ ಇರ್ತೀರಾ ಯಾರ ಕಡೆ ಅಲ್ಲ ಸರ್ 17 ನಾನು ಅದನ್ನ ಹೇಳ್ತಿರೋದು 17 ಜನ ಒಂದೇ ಕಡೆ ನಾನು ಇಲ್ಲ ಸರ್ ಅವ್ರು ಹೇಳ್ತಾರೆ ಸರ್ ಅವ್ರಿಗೆ ಇಷ್ಟ ಬಂದಂಗೆ ಒಬ್ಬೊಬ್ಬರೇ ಕೂತಿರ್ತೀರಾ ನೀವು ನಾನು ಒಬ್ಬರೇ ಎಲ್ಲಿ ಕೂತಿದ್ದೆ ನೀವು ನೋಡಿದ್ದೀರಾ ನಾನು ಒಬ್ಬರೇ ಕೂತಿದ್ದು ನೀನ್ ಏನ್ ಮಾಡಿ ಗೊತ್ತಾ ನಿನ್ಗೆ ಸ್ಪೇಸೇ ಕೊಡಿ ನೋಡು
ಹೌದು. ಅವಳೇ ಜಾಸ್ತಿ ಮಾತಾಡೋದು, ನೀನು ಸುಮ್ಮನೆ ನಿಂತ್ಕೊಂಡಂಗೆ ನಿಂತ್ಕೊಬಿಟ್ಟೆ. ನೀನು ಸುಮ್ಮನೆ ನಿಂತ್ಕೊಂಡು ಏನಾಯ್ತದೆ ಗೊತ್ತಾವಾಗ ನೀನು ತಪ್ಪು ಅಂತ ಅನ್ನಿಸ್ತದೆ ಅಷ್ಟೇ. ನಾನು ಏನು ಹೇಳ್ಬೇಕು ಸರ್ ನಿಮಗೆ, ನೀವೇನು ಅಂತ ತೋರ್ಸ್ಕೊಂತ ಇದ್ದೀರಾ ಅಷ್ಟೇ ಆಚೆ. ಏನ್ ತೋರ್ಸ್ಕೊಂತ ಅದೇ ಇದ್ದೀವಿ? ನೀವೇನು ಅಂತ ತೋರ್ಸ್ಕೊಂತ ನಿಮ್ಮ ವ್ಯಕ್ತಿತ್ವ ಏನು ಅಂತ ಆಚೆ ನೋಡಿರ್ತಾರಲ್ಲ, ನಾನು ಅದನ್ನೇ ಸರ್ ನೋಡ್ಲಿ ಬಿಡಿ ಇದನ್ನು. ಪ್ರಿನ್ಸಿಪಲ್ಲು ಇವತ್ತು ರಾತ್ರಿ ದಿಕ್ಕಾಪಾಲುವಾದ ಪರಿಸ್ಥಿತಿ, ಛಿದ್ರವಾದ ದೇಹ ಮತ್ತು ಮನಸ್ಸು ಅಲ್ಲಲ್ಲಿ ಸಿಕ್ಕಿತು. ಪೀಸು. ಹೌದು. ನೀವು ಮಾತಾಡ್ಬೇಕಾ ಮಲ್ಲಮ್ಮ? ಏನು ಮಾತಾಡ್ಬೇಕ್ರಿ? ಮಧ್ಯರಾತ್ರಿ 1:10. ನೀನು ರಿಷಾ ಜೊತೆ ಹೇಗಿರ್ತೀಯಾ ಆ ಜಾಗದಲ್ಲಿ ಅಟ್ಲೀಸ್ಟ್ ನಾನು ಇರ್ಬೋದಿತ್ತೇನೋ. ನಾನು ರಿಷನಿಂದ ಏನೋ ಎಕ್ಸ್ಪೆಕ್ಟ್ ಮಾಡಲ್ಲ ಇಲ್ಲಿ ಮನೆಯಲ್ಲಿ, ಓಕೆನಾ? ಈಗ ನಾನು ಅಳ್ತಿದ್ದಾಗ ಇಲ್ಲ ನಾನು ಕೋಪ ಮಾಡ್ಕೊಂಡಿದ್ದಾಗ ನನ್ನ ಪಕ್ಕ ನಾನು ಅಳ್ತಿದ್ದಾಗ ಸಮಾಧಾನ ಮಾಡು ಅಂತ ನಾನು ರಿಷನ್ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ನೀನಿಗಲ್ಲಿ ಅವ್ರ ಸ್ಪಂದನ ಜೊತೆ ಅಷ್ಟು ಲಾಂಗ್ ಕಾನ್ವರ್ಸೇಷನ್ ಮಾಡೋಕ್ಕಾಯ್ತು, ಇನ್ನೊಬ್ರ ಜೊತೆ ಏನೋ ಮಾತಾಡೋಕ್ಕಾಯ್ತು, ಅವ್ರ ಜೊತೆ ನಾನು ನೋಡ್ತಾನೇ ಇದ್ದೀನಿ, ನಿನ್ನ ಕಾನ್ವರ್ಸೇಷನ್ ಆಗ್ತಾನೇ ಇದೆ. ಐ ಆಮ್ ರೈಟ್ ದೇರ್. 1 ನಿಮಿಷಕ್ಕಾರು ನೀನು ಬಂದು ಐ ಯು ಫೈನ್, ನೀನು ಮಾತಾಡೋಕ್ಕಾಗಲಿಲ್ವಾ? ಅದೇ ಜಾಗದಲ್ಲಿ ನೀನಿದ್ರೆ ನಾನು ಎಷ್ಟು ಸಲ ಬರ್ತಿದ್ದೆ ಟೀಮ್ ಅಂತ ನೋಡಿ. ಆ್ಯಂಡ್ ನೀನು ಮಾತಾಡೋದು ನನ್ನ ತಪ್ಪು ಅಂತ ಹೇಳ್ತಾನೆ ಇಲ್ಲ. ನೀನು ಯಾರ ಜೊತೆ ನನಗೆ ಗೊತ್ತಿಲ್ಲ, ಇವತ್ತು ನೀನು ನನ್ನ ಜೊತೆ ಚೆನ್ನಾಗಿದೆ, ನೆಕ್ಸ್ಟ್ ವಾರ ನಿಂಗೆ ಯಾರು ಇಷ್ಟ ಆಗ್ತಾರೋ ಇಲ್ಲ ನನ್ನ ಮೇಲೆ ನಿನಗೆ ಕೋಪ ಬರುತ್ತೋ ಇಲ್ಲ ಇವಳಿಲ್ಲ ನಂಗೆ ಇವಳು ಸೆಟ್ ಆಗಲ್ಲ ಅನ್ಕೊಂಡು ದಿಸ್ ಕಾನ್ವರ್ಸೇಷನ್ ಇಸ್ ನಾಟ್ ಗೋಯಿಂಗ್ ಎನಿವೇರ್. ನಾನೇನೋ ಹೇಳಕ್ ಬಂದೆ, ನೀನೇನೋ ಹೇಳ್ತಿದ್ಯಾ, ಮುಂದಿನ ವಾರ ಇನ್ನೊಬ್ಬರ ಜೊತೆ ಮಾತಾಡ್ತೀಯ. ನಾನು ಇಲ್ಲಿ ಚೇಂಜ್ ಆಗುತ್ತೆ ಅಂತ ಹೇಳ್ತಿದ್ದೆ. ಪರ್ಸ್ಪೆಕ್ಟಿವ್ ಅಪ್ಪಿತಪ್ಪಿ ನಿನ್ನ ಪರ್ಸ್ಪೆಕ್ಟಿವ್ ಚೇಂಜ್ ಆಯಿತು ಅಂತ ನಾನು ಹೇಳ್ತಿರೋದು. ಆಯಿತಾ ಸೂರಜ್? ನೋಡು ಕೇಳಿಸ್ಕೊ, ನೀನು ಈ ಥರ ಎಲ್ಲ ತಗೋತೀನಿ ಅಂದರೆ ಇಟ್ಸ್ ಅಪ್ ಟು ಯು. ನಾನು ಇಲ್ಲಿ ಏನು ಇದು ಮಾಡೋಕ್ಕೆ ಬಂದಿಲ್ಲ. ನಾನು ಅನ್ಸಿದ್ದು ನಾನು ಹೇಳ್ದೆ, ನನಗೆ ಹೈಡ್ ಮಾಡೋಕ್ಕಾಗಲ್ಲ, ನನ್ನ ತಲೆಯಲ್ಲೇನೋ ಇಟ್ಕೊಂಡು ನಾನು ಇನ್ನೊಂದೇನೋ ಇದು ಮಾಡೋಕ್ಕಾಗಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡಿದೆ ದಟ್ಸ್ ರಾಂಗ್. ದಿನ 30 ಬೆಳಗ್ಗೆ 10:10. ಮಧ್ಯಾಹ್ನ 12:10. ಅಣ್ಣ ಖಾಲಿ ಆಯ್ತಾ ಜಾಗ? ಯಾವುದು ಟಾಯ್ಲೆಟ್? ನೋಡ್ಲಿಲ್ಲ ನಾನು. ಗಿಲ್ಲಿ ಎಲ್ಲರೂ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಅಣ್ಣ ಸ್ಕಿಟ್ ಬರ್ಕೋತಾ ಇದೀವಿ. ಗಿಲ್ಲಿ ಮತ್ತೆ ಅಶ್ವಿನಿ ಅವ್ರನ್ನ ಬಿಟ್ಟು ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ಅಂತ ಮಾಡ್ತಿದ್ರಣ್ಣ. ಸ್ಕಿಟ್ ಬರೀತಾ ಇದೀವಿ. 3 ದಿವಸ ಆಯ್ತು. ಹೇಳಣ್ಣ ನೀನೊಂದು ಮಾತು ಅವ್ರಿಗೆ. ಎಷ್ಟು ನೆನ್ನೆ ಹೇಳಿಲ್ವಾ ಇಬ್ಬರು? ಈಗ ತೊಳಿತೀವಿ ಎಲ್ಲ ಸ್ನಾನ ಮಾಡ್ದಾಗ್ಬಿಟ್ಲಿರು. ನಿನ್ನೆ ಲೇಟ್ ಆಯ್ತು ಅಂತ ಮಲ್ಕೊಂಡಿದ್ದಾರೆ, ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದು ಕ್ಲೀನ್ ಮಾಡಬೇಕಾಗಿತ್ತು. ಈಗ ಕ್ಯಾಪ್ಟನ್ ಕೇಳ್ತಿಲ್ಲ ಅಂದ್ರೆ ನಾವು ಇಲ್ಲಿರೋದ್ರಿಂದ, ನಾವು ಯೂಸ್ ಮಾಡ್ತಿರೋದ್ರಿಂದ ನಾವು ಕೇಳಲೇಬೇಕಾಗುತ್ತೆ. ಸೊ ಅವ್ರು ಮಾಡ್ಲಿಲ್ಲ ಅಂದ್ರೆ ನಾವು ಕೆಲಸ ಮಾಡಿ 3 ದಿನ ಅಡುಗೆ ಮಾಡಬೇಡ. ಓಕೆ 3 ದಿನ ಅಡುಗೆ ಮಾಡಬೇಡ. ಇವತ್ತು ಮಾಡ್ತಾರೆ ನೋಡೋಣ, ಮಾಡಿಲ್ಲ ಅಂದಾಗ 3 ಡೇಸ್ ಮಾತಾಡು. 3 ಡೇಸ್ ಊಟ ಹಾಕಿಲ್ಲ ಅಂದಿದ್ರೆ ಸುಮ್ಮನಾಗ್ತಿದ್ದ ನೀನು. ಇವತ್ತು ಮಾಡ್ತೀನಿ ಮಾಡ್ತೀನಿ ಅಂತ ಇವತ್ತು ಮಾಡಲೇಬೇಕು. ಯಾರೋ ಹೇಳಿದ್ರು ಅಂತ ಮಾಡ್ತೀನಿ ಅಂತ ಗಿಲ್ಲಿ ಹತ್ರನೂ ಮಾತಾಡಿದ್ದೀನಿ, ಡಿಲೇ ಮಾಡ್ಬೇಡಿ. ಯಾಕಂದ್ರೆ ಎಲ್ಲರೂ ಇದು ಮಾಡ್ತಾ ಇದಾವೆ, ಪಾರ್ಶಾಲಿಟಿ. ಎಲ್ಲರೂ ಮಾಡ್ತಾರೆ ಅಂತ ನಾನೇನ್ ಮಾಡ್ತಿಲ್ಲ, ಗೊತ್ತಿದೆ ಮಾಡ್ಬೇಕು. ನನ್ನ ಕರ್ತವ್ಯ ನಾನು ಮಾಡ್ತೀನಿ ಅಷ್ಟೇ, ಓಕೆನಾ? ಅದನ್ನೇ ಹೇಳ್ಕೊಂಡು ಏನೋ ದೊಡ್ಡ ಕ್ರೆಡಿಟ್ ತಗೊಳ್ಬೇಕು ಅಂದ್ರೆ ಅದು ನನ್ನ ಹತ್ರ ಎಲ್ಲ ನಡೆಯೋದಿಲ್ಲ. ನಿಮ್ ಕೆಲ್ಸಗಳು ನೀವು ಕರೆಕ್ಟ್ ಆಗಿ ಮಾಡಿ. ಫಸ್ಟ್ ಅವ್ರವ್ರು ಕೊಟ್ಟಿರೋ ಕೆಲ್ಸನ ಅವ್ರು ಬಯಸಿದ್ರೆ ಯಾರು ಏನು ಹೇಳೋ ಅವಶ್ಯಕತೆನೂ ಇರಲ್ಲ. ಹೇಳ್ಕೊಳ್ಳೋಷ್ಟು ಯಾಕೆ ಬಿಟ್ಕೋಬೇಕು? ಮಧ್ಯಾಹ್ನ 1:45. ಲವ್ವೇ ಮಾಡಬೇಡ. ಪ್ರಿನ್ಸಿಪಲ್ ಸೊ ಲವ್ ಅಂದ್ರೆ ಪ್ರೀತಿ. ಸೊ ನಮ್ಮ ಮೊದಲನೇ ಪ್ರೀತಿ ಕಾವ್ಯ. ಸ್ಟ್ಯಾಂಡ್. ಸರ್ ನಾನು ಯಾವ ಮಿಸ್ಟೇಕ್ ಮಾಡಿದೆ ಸರ್? ಏನ್ ಮಾಡಿದೆ? ಕ್ಲಾಸ್ ತಗೊಳ್ಳುವಾಗ ಮಾತಾಡ್ತಾ ಇದೆಯಾ ಸರ್? ನಾನು ಒಬ್ಳೆ ಮಾತಾಡಿಲ್ಲ ಸರ್, ಆ ಕಡೆಯಿಂದ ನೀನು ಲವ್ ಮಿಸ್ಟೇಕ್ ನೋಡಿ ಸರ್. ಸ್ಟ್ಯಾಂಡ್. ಇಲ್ಲಿನೇ ಮಾತಾಡ್ಸಿ. ಬೆಂಚ್ ಮೇಲೆ ನಿಂತ್ಕೊ. ಬೆಂಚ್ ಮೇಲೆ ನಿಂತ್ಕೊ. ಹೋಗಿಲ್ಲಿ. ಪ್ರೀತಿ ಅಫೆಕ್ಷನ್ ಆಗು ಇರ್ಬೋದು, ಅಥವಾ ಒಂದು ಸಾಂಗ್
ಬಾಂಡೇಜ್ ಕೂಡ ಇರ್ಬೋದು. ನಾವು ಮೊದಲು ಪ್ರೀತಿ ನೋಡೋದೇ ನಮ್ಮ ತಂದೆ ತಾಯಿ ಪ್ರೀತಿ. ಸೊ ನಮ್ಮ ತಂದೆ ತಾಯಿಗಳು ಎಷ್ಟೇ ಕಷ್ಟ ಆದ್ರೂ ಅವರ ಹೆಜ್ಜೆ ಹಿಂದೆ ಇಟ್ಟು ನಮ್ಗೆ ನಮ್ಮ ಹೆಜ್ಜೆನ ಮುಂದೆ ಇಡಕ್ ಬಿಡ್ತಾರೆ. ಬ್ರದರ್ ಸಿಸ್ಟರ್ ಸಿಬ್ಲಿಂಗ್ ಲವ್ ಇರಲ್ವಾ? ಇಲ್ಲ, ಅದು ಲಾಸ್ಟ್ ಬೆಂಚ್ ಮೇಲೆ ನಿಂತ್ಕೊ. ಬಾ. ಗಂಡ ಹೆಂಡತಿಯ ಪ್ರೀತಿ ನಮ್ಗೆ ಆ ಇನ್ನೊಬ್ರ ಬಗ್ಗೆ ಏನೂ ಗೊತ್ತಿರಲ್ಲ, ಆದ್ರೂ ನಾವು ಡಿಸೈಡ್ ಮಾಡ್ತೀವಿ ಈ ವ್ಯಕ್ತಿ ಜೊತೆ ನಮ್ಮ ಜೀವನನ ಸಾಗಿಸ್ಬೇಕು ಅಂತ. ಹೌದು ಸರ್, ಸತ್ಯ. ಸೊ ಮದುವೆ ಆದ್ಮೇಲೆ ತುಂಬಾ ಗೊಂದಲಗಳು ಬರುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಮೊದಲು ಎಲ್ಲ ಚೆನ್ನಾಗೇ ಇರುತ್ತೆ, ಅದಾದ್ಮೇಲೆ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ. ಹೌದು. ಆ ಟೈಮಲ್ಲಿ ನಮಗೆ ಪ್ರೀತಿನೇ ಒಂದು ಮಾಡೋದು. ಸೊ ಪ್ರೀತಿ ಇಲ್ಲ ಅಂದ್ರೆ ನಾವು ಜೀವನ ಸಾಗ್ಸಕ್ ಆಗಲ್ಲ. ಅಣ್ಣ ತಂಗಿಯ ಸಂಬಂಧ ಇರ್ಬೋದು, ಅಣ್ಣ ತಮ್ಮಂದಿನ ಸಂಬಂಧ ಇರ್ಬೋದು, ಆಮೇಲೆ ಎಷ್ಟೇ ಪ್ರಾಬ್ಲಮ್ಗಳಾದ್ರೂ ಏನೇ ಆದ್ರೂ ಜೊತೆಗೆ ನಿಲ್ಲೋ ಫ್ರೆಂಡ್ ಇರ್ಬೋದು, ಅದು ಪ್ರೀತಿನೇ. ಇಲ್ಲ, ನಮ್ಮ ಫ್ರೆಂಡ್ ನಿಂತಿಲ್ಲ ಜೊತೆಲಿ ಸರ್, ವೈರಿ ಅವನು. ಅಭಿಷೇಕ್ ಸರ್, ಹೇಳಿ. ಪ್ರೀತಿ ಅಂದ್ರೆ ನಮ್ಮ ತಾಯಿ ಸರ್. ಮೊದಲನೇ ಪ್ರೀತಿ ನನಗೆ ನನ್ನ ತಾಯಿನೇ. ಯಾಕಂದ್ರೆ ಎಲ್ಲ ಹೇಳ್ಕೊಟ್ಟಿದ್ದು ಅಷ್ಟೇ. ನಾನು ಊಟ ಬೇಕಂದ್ರು ನಾನು ಕೇಳದೇ ಇದ್ರು ನನ್ನ ಕಣ್ಣಲ್ಲೇ ನೋಡಿ ನಿಂಗೆ ಹಶುವಾಗ್ತಿದೆ ಅಂತ ತೊಗೊಂಬಂದು ಕೊಡೋದಾಗ್ಲಿ, ನೋವಾಗಿದ್ರು ಹೇಳ್ಕೊಂಡಿಲ್ಲ ಅಂದ್ರೂ ಕೂಡ ನೋವಾಗಿದೆ ನಿನಗೆ ಅಂತ ಅರ್ಥ ಮಾಡ್ಕೊಳೋದಾಗ್ಲಿ, ಅದು ಸರ್ ತಾಯಿ ಪ್ರೀತಿನೇ ಪ್ರೀತಿ. ಮಲ್ಲಮ್ಮ ಅವರೇ ಎದ್ದೇಳಿ, ನೀವ್ ಹೇಳಿ. ನಮ್ಮ ಪ್ರೀತಿ ನಮ್ಮ ಮೇಡಮ್ ಕೊಟ್ಟಾರೆ. ನಮ್ಮ ಪ್ರೀತಿ ಪಲ್ಲವಿ ಮೇಡಮ್ ಇಲ್ಲಿಗೆ ಬರ್ಲಾಕ ನಮ್ಗೆಲ್ಲ ಅವರೇ ಕಾರಣ. ಹೇಳು. ಲವ್ ಬಗ್ಗೆ ಬೇಡ, ಬೇಡ ಬಾ, ಸರಿ ಆಯ್ತು. ಬೆನ್ನ ಹಿಂದೆ ಯಾವಾಗಲೂ ನಮ್ಮ ಪಿತೂರಿ ಮಾಡುವಂಥ ನಮ್ಮ ದುಶ್ಮನ್ಗಳು ನಾವೇನು ಹೇಳ್ತೀವಿ ಅವರು, ಸೊ ಅವ್ರ ಮೇಲೂ ಕೆಲವೊಮ್ಮೊಮ್ಮೆ ಪ್ರೀತಿ ಆಗ್ಬೋದು. ಯಾಕೆಂದರೆ ಎಚ್ಚರಿಸುವಂಥ ಕೆಲಸವನ್ನು ಅನೇಕ ಸಂದರ್ಭಗಳಲ್ಲಿ ಅವ್ರು ಮಾಡ್ತಿರ್ತಾರೆ. ಒಳ್ಳೆ ಕ್ಷಣಗಳನ್ನ ನೆನಪು ಮಾಡಿಕೊಂಡು ಅವರು ಚೆನ್ನಾಗಿರಲಿ ಅಂತ ನಾನು ಅಂದ್ಕೊಳ್ಳೋ ಅಂಥದ್ದು ನಿಜವಾದ ಪ್ರೀತಿ ಅಂತ ನನಗನ್ಸುತ್ತೆ ಸರ್. ವೆರಿ ಗುಡ್, ವೆರಿ ಗುಡ್. ಸರ್, ಪ್ರೀತಿ ಅಂತ ಅಂದರೆ ಅದಕ್ಕೆ ಕೇವಲ ಸಂಬಂಧಗಳ ಮೇಲೆ ಇರೋವಂಥ ಪ್ರೀತಿ ಅದು ಒಂದೇ ಆಗೋದಿಲ್ಲ. ಜೊತೆಲೇ ನಿಲ್ಲೋವಂಥ ನನ್ನ ಒಬ್ಳು ಸ್ನೇಹಿತ ಇದ್ದಾಳೆ ನವ್ಯ ಅಂತ. ನಿಜವಾಗ್ಲೂ ಅವಳಿಗೆ ಏನೂ ಎಕ್ಸ್ಪೆಕ್ಟೇಷನ್ ಇಲ್ಲ. ಸೊ ಅದಕ್ಕೆ ಬೆಲೆ ಕಟ್ಟಕ್ಕೆ ಸಾಧ್ಯನೇ ಇಲ್ಲ. ಪ್ರೀತಿನ ಗಳಿಸ್ಬಿಡ್ಬೋದೇನೋ, ಆದರೆ ಅದನ್ನು ಉಳಿಸ್ಕೊಳ್ಳೋದಿದೆಯಲ್ಲ ಅದು ಬಹಳ ಕಷ್ಟ. ಗಳಿಸ್ಕೊಳ್ಳೋದು ಉಳಿಸ್ಕೊಳ್ಳೋದು ಎರಡು ನಮ್ಮ ಕೈನಲ್ಲೇ ಇರುತ್ತೆ. ಸೊ ನಮ್ಮಲ್ಲಿ ಒಂದು ಭಾವನೆ ಮೂಡಿರುತ್ತಲ್ಲ, ಒಂದು ಪ್ಯೂರ್ ಫೀಲಿಂಗು, ಅದು ಯಾವತ್ತೂ ಕೂಡ ಬದಲಾಗಲ್ಲ ಅಂತಂದರೆ ಅದನ್ನು ಅವರು ಉಳಿಸ್ಕೊಂಡಿದ್ದಾರೆ, ನಾವು ಉಳಿಸ್ಕೊಂಡಿದ್ದೀವಿ ಅಂತ ಅರ್ಥ. ಅದೊಂದು ಪ್ಯೂರ್ ಫೀಲಿಂಗ್ ಸರ್ ಪ್ರೀತಿ ಅಂತಂದರೆ ನನ್ನ ಪ್ರಕಾರ. ನಾನು ಆ್ಯಕ್ಚುಲಿ ನನ್ನ ಮನೆಯಲ್ಲಿ ಇರುವಾಗ ನನ್ನ ಅಮ್ಮ ತಿಂಡಿ ಎಲ್ಲ ಮಾಡಿ ಕೊಡ್ತಾರೆ. ನಾನು ಈಗ ಮಾಡ್ತೀವಿ ಅಲ್ಲ, ಬೇಡ ನನಗೆ ಇದೇ ಬೇಡ, ಇದೇ ಅದೇ ಆಗಿದೆ, ಉಪ್ಪು ಆಗಿದೆ, ಖಾರ ಆಗಿದೆ, ನನಗೆ ಬೇಡ ಅದೇ ಹೇಳ್ತೀನಿ ನಾನು. ನನಗೇನೆ ಹೇಳ್ತಾರೆ ಲೈಕ್ ಬಾ ತಿನ್ನೋ ಅಂತ. ಬಟ್ ಆ ಟೈಮಲ್ಲಿ ನನಗೆ ವ್ಯಾಲ್ಯೂವೇ ಗೊತ್ತಾಗಲಿಲ್ಲ. ಇವತ್ತೇ ನಾನು ಇಲ್ಲಿ ಇದ್ದೀನಿ, ಅವರು ಎಷ್ಟು ಕಷ್ಟದಿಂದ ಮಾಡ್ತಾ ಇದ್ದಾರೆ, ಎಷ್ಟು ಪ್ರೀತಿಯಿಂದ ಮಾಡ್ತಾ ಇದ್ದಾರೆ. ಆ ಟೈಮಲ್ಲಿ ನಾನು ವ್ಯಾಲ್ಯೂ ಕೊಡಲಿಲ್ಲ. ಇದೇ ನಾನು ಮತ್ತೆ ಮಾಡಲ್ಲ ನನ್ನ ಲೈಫಲ್ಲಿ. ಇವತ್ತೇ ನನಗೆ ಗೊತ್ತಾಯಿತು ಅಂದರೆ ಒಂದು ಬೆಲೆ, ನಿಮಗೆ ಗೊತ್ತಾಯ್ತಾ? ಹಾಗೆ ನೆಕ್ಸ್ಟ್ ಟೈಮ್ ನಾನು ಎಲ್ಲ ತಿಂತೀನಿ. ಅವರು ಎಂತೆಂತ ಮಾಡಿದ್ದಾರೆ ಎಲ್ಲ ನಾನು ತಿಂತೀನಿ, ಒಂಚೂರು ನಾನು ಕಂಪ್ಲೇಂಟ್ ಮಾಡಲ್ಲ. ವೆರಿ ಗುಡ್. ಮಧ್ಯಾಹ್ನ 2:25. BB ಕಾಲೇಜ್ನ ಎರಡೂ ತಂಡಗಳಿಗೆ ಈಗ ಬಿಗ್ ಬಾಸ್ ಮುಂದಿನ ಸ್ಪರ್ಧೆಯನ್ನು ನೀಡುತ್ತಿದ್ದಾರೆ. ಅದುವೇ ರಂಗ್ ದೇ ಬಸಂತಿ. ಇದರ ಅನುಸಾರ ಈ ಸ್ಪರ್ಧೆಯಲ್ಲಿ ರೆಡ್ ಹೌಸ್ ಹಾಗೂ ಬ್ಲೂ ಹೌಸ್ ತಂಡಗಳಿಗೆ ಪ್ರತಿ ಸುತ್ತಿನಲ್ಲೂ ತಲಾ 2 ಹುಡುಗರು ಮತ್ತು 2 ಹುಡುಗಿಯರು ಭಾಗವಹಿಸಬೇಕು. ಗಾರ್ಡನ್ ಏರಿಯಾದಲ್ಲಿ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮ್ ಇದೆ. ಪ್ಲ್ಯಾಟ್ಫಾರ್ಮ್ನಲ್ಲಿ ರೆಡ್ ಹಾಗೂ ಬ್ಲೂ ತಂಡಗಳಿಗೆ ಕ್ರೇಯಾನ್ಸ್, ಟೇಬಲ್, ಪೇಪರ್ಸ್ ಹಾಗೂ ಕ್ರೇಯಾನ್ಸ್ಗಳು ಮೀಸಲಿವೆ. ಈ ಸ್ಪರ್ಧೆಯಲ್ಲಿ ಹಲವು ಸುತ್ತುಗಳು ನಡೆಯಲಿದೆ. ಪ್ರತಿ ಸುತ್ತಿನಲ್ಲಿ 2 ಹಂತಗಳಿದ್ದು ಪ್ರತಿ ಹಂತಕ್ಕೆ 10 ನಿಮಿಷ ಕಾಲಾವಧಿ ನೀಡಲಾಗಿದೆ. ಪ್ರತಿ ತಂಡದಿಂದ ಆಡುವ 2 ಹುಡುಗರು ಪ್ಲ್ಯಾಟ್ಫಾರ್ಮ್ನ ಬದಿಯಲ್ಲಿ ತಮಗೆ ಮೀಸಲಿರುವ ಜಾಗದಲ್ಲಿ ನಿಂತು ಕ್ರೇಯಾನ್ಸ್ ಬೋರ್ಡ್ಗಳ ಮೇಲೆ ಪೇಪರನ್ನು ಇಟ್ಟು ತಮ್ಮ ತಂಡದ ಬಣ್ಣದ ಕ್ರೇಯಾನ್ಸ್ ಬಳಸುತ್ತಾ ಒಂದಾದ ನಂತರ ಮತ್ತೊಂದು ಕ್ರೇಯಾನ್ ಪೇಪರ್ಗಳ ತುಂಬ ಬಣ್ಣವನ್ನು ತುಂಬಬೇಕು. ನಂತರ ಬಣ್ಣ ತುಂಬಿದ ಕ್ರೇಯಾನ್ಸ್ ಪೇಪರ್ಗಳನ್ನು ಪ್ಲ್ಯಾಟ್ಫಾರ್ಮ್ ಮೇಲಿರುವ ತಮ್ಮ ತಂಡದ 2 ಹುಡುಗಿಯರ ಕೈಗೆ ಹಸ್ತಾಂತರಿಸಬೇಕು. ಪ್ಲ್ಯಾಟ್ಫಾರ್ಮ್ ಮೇಲಿರುವ ಹುಡುಗಿಯರು ಕ್ರೇಯಾನ್ಸ್ ಪೇಪರ್ ಕೈಗೆ ಸಿಕ್ಕ ಕೂಡಲೇ ಅದನ್ನು ಒಂದರ ನಂತರ ಒಂದರಂತೆ ಪ್ಲ್ಯಾಟ್ಫಾರ್ಮ್ ಮೇಲೆ ಜೋಡಿಸಿಕೊಳ್ಳಬೇಕು. 2ನೇ ಹಂತದಲ್ಲಿ ಪ್ಲ್ಯಾಟ್ಫಾರ್ಮ್ ಮೇಲಿರುವ ಹುಡುಗಿಯರು ಎದುರಾಳಿ ತಂಡದ ಹುಡುಗಿಯರಿಂದ ತಮ್ಮ
ಕ್ರೇಯಾನ್ಸ್ ಪೇಪರ್ಗಳು ಹಾಳಾಗದಂತೆ ಕಾಪಾಡಿಕೊಳ್ಳಬೇಕು. ಪ್ರತಿ ಸುತ್ತು ಮುಗಿದಾಗ ಪ್ರಿನ್ಸಿಪಲ್ ಪ್ರಕಾರ ಯಾವ ತಂಡದ ಕ್ರೇಯಾನ್ಸ್ ಪೇಪರ್ ಹೆಚ್ಚಿನ ಪ್ರಮಾಣದಲ್ಲಿ ಪ್ಲ್ಯಾಟ್ಫಾರ್ಮ್ ಮೇಲೆ ಇರುತ್ತದೆಯೋ ಆ ತಂಡ ಆ ಸುತ್ತನ್ನು ಗೆಲ್ಲುತ್ತದೆ. ಮುಂದಿನ ಸುತ್ತಿನಲ್ಲಿ ಕ್ರೇಯಾನ್ಸ್ ಪೇಪರ್ಗಳಿಗೆ ಬಣ್ಣ ತುಂಬಿಸಿಕೊಡುವ ಕೆಲಸವನ್ನು ಹುಡುಗಿಯರು ನಿಯಮಾನುಸಾರ ಮಾಡಬೇಕು ಹಾಗೂ ಕ್ರೇಯಾನ್ಸ್ ಪೇಪರ್ಗಳನ್ನು ಪ್ಲ್ಯಾಟ್ಫಾರ್ಮ್ ಮೇಲೆ ಜೋಡಿಸಿ ಎದುರಾಳಿ ತಂಡದವರಿಂದ ಕಾಪಾಡಿಕೊಳ್ಳುವ ಕೆಲಸವನ್ನು ಹುಡುಗರು ಮಾಡಬೇಕು. ಈ ಸ್ಪರ್ಧೆಯ ಫಲಿತಾಂಶವು ವಾರದ ಕೊನೆಯಲ್ಲಿ ನಡೆಯುವ ಸ್ಟೂಡೆಂಟ್ ಆಫ್ ದ ವೀಕ್ ಸ್ಪರ್ಧೆಯ ಮೇಲೆ ನೇರವಾಗಿ ಪ್ರಭಾವ ಬೀರಲಿದೆ. ಶುಭವಾಗಲಿ ಬಿಗ್ ಬಾಸ್. ಮಧ್ಯಾಹ್ನ 3:10. ಬನ್ನಿ ಬನ್ನಿ ಬನ್ನಿ. ಬೇಗ boy. ಬೇಗ 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 ಬೇಗ. ಎಡ್ಜಸ್ ಕ್ಲೀನಾಗಿ ಕವರ್ ಮಾಡಿ. ಎಡ್ಜಸ್ ಕ್ಲೀನಾಗಿ ಕವರ್ ಮಾಡ್ಕೊಡಿ. ಎಡ್ಜಸ್ ಕವರ್ ಹಾಕ್ಬೇಕು. ಬೇಗ ಫಾಸ್ಟ್ ಚಂದ್ರಣ್ಣ. ನಾನೇ ಹೋಗಿ ಎತ್ಕೊಂಬರ್ಲಾ? ಹೋಗಂಗಿಲ್ಲ, ಅವರೇ ಹ್ಯಾಂಡ್ ಓವರ್ ಮಾಡ್ಬೇಕು. ಆಮೇಲೆ ಬೆಳ್ಗಿಲ್ಲ ಆಗ್ಬಿಟ್ಟು ಎಲ್ಲ ಇಟ್ಕೊಂಡು ಒಂದ್ಸರಿ 10 ನಿಮಿಷ ಟೈಮ್ ಡಿಫೆಂಡ್ ಮಾಡ್ತಾರೆ. ಅವ್ರು ನೋಡು ಕವರೇ ಮಾಡ್ತಾ ಇಲ್ಲ. ಅಟ್ಯಾಕ್ ಮಾಡ್ಕೊಂಡ್ರೆ ಅದನ್ನ ಕೊಡು. ಕೊಡ್ತಾ ಇದ್ದೀನಿ. ನೀವು ಈ ಕಡೆ ನೋಡಿ. ನಮ್ಗೆ ಆಟ ನೋಡ್ತಿಲ್ಲ. ಕವರೇ ಮಾಡ್ತಾ ಇಲ್ಲ ಅವ್ರು. ಸರಿ ಕವರ್ ಟೀಮ್ ವರ್ಕ್ ಅನ್ನೋದು ಇಂಪಾರ್ಟೆಂಟ್. ಪ್ರಿನ್ಸೆ ಫುಲ್ ನೀಟ್ ಆಗಿರ್ಬೇಕು ಕವರಿಂಗು. ಅದನ್ನ ನೋಡ್ಬೇಕು ನೀವು. ನಾನು ತುಳಿದು ಹಾಳು ಇಲ್ಲಿ ಕಾವ್ಯ ಬೇಕಾದ್ರೆ ಟೈಮ್ ಇದ್ರೆ ತಗೊಂಬನ್ನಿ. ಬೇಡ ಕೊಡಿ. ಅದನ್ನ ಹಿಡಿಯಲ್ಲ. ಹೇಳ್ತಾ ಇಲ್ವಾ? ನಿಶಾ ಆ ಕಡೆ ಹೋಗಿ. ಇನ್ನೇನು ಮಾಡಕ್ಕಾಗಲ್ಲ. ಹೋಗಿ ಆ ಕಡೆ. ಕಾವ್ಯ ಬಿಡ್ಬಾ. ಈ ಕಡೆ ಬನ್ನಿ. ಇಲ್ಲ ಆ ಕಡೆ ಹೋಗಿ ಸುದ್ದಿ. ಈ ಕಡೆ ನಿಶಾ ಈ ಕಡೆ ಬಾ. ಎಲ್ಲ ಕುತ್ಕೊಂಡ್ಬಿಡಿ. ಎಲ್ಲ ಆ ಕಡೆ ಹೋಗಿ. ಆಯ್ತು, ಎಲ್ಲ ಆ ಕಡೆ ಹೋಗಿ ಆ ಕಡೆ ಕುತ್ಕೊಳ್ಳಿ. ಟೇಬಲ್ ಮೇಲೆ ಕುತ್ಕೊಳ್ಳಿ. ಓಕೆನಾ? ಬನ್ನಿ ಹೋಗಿ. ಬನ್ನಿ ಎಲ್ಲ ಕರ್ಕೊಂಡು ಹೋಗಿ ಕಾವ್ಯನ್. ಮಾತಾಡ್ಕೊಂಡು ನೋಡಿ. ಯಾಕಂದ್ರೆ
ಅವ್ರು ಎಡ್ಜ್ ಮಾಡಿ ಮತ್ತೆ ಅದಕ್ಕೆ ಅದೇನೆ ನಾವು ಅಷ್ಟು ನೀಟಾಗಿ ಮಾಡಿದ್ದೀವಿ 5 ಲೇಟಾಗಿ ಮಾಡಿದ್ರು ಸೂಪರಾಗಿ ಮಾಡಿದ್ದೀವಿ ನೋಡಿ ಬಿಸಾಕ್ತಾರೆ. ಬಿಗ್ ಬಾಸ್ ರೆಡ್ ಟೀಮಿಂದ 9 ಕಾರ್ಡ್ ಪೇಂಟ್ ಮಾಡಿದ್ದಾರೆ. ಇನ್ನೊಂದು ಸ್ವಲ್ಪ ಚೆಕ್ ಮಾಡಿ ಅವ್ರದ್ದು ಪ್ರಿನ್ಸಿಪಲ್ ಸರ್. ಈಗ ನೀನು ಮಾತಾಡ್ಬೋದಾ? ಆಯ್ತಾಯ್ತು ನೀವು ಮಾತಾಡ್ಬೋದಾ? ಆಯ್ತಾಯ್ತು ನೀವು ಮಾತಾಡೋಲ್ಲ ನಾನು ಮಾತಾಡ್ದೆ. ನಿಮ್ದು ಕಮ್ಮಿ ಅದ ಕಣಿರಣ, ಎಷ್ಟು 10 ಕಿತ್ ಹಾಕಿದ್ರು ನಾವೇ ಕಣ. ಅವಳು ಮಾತಾಡೋಕೆ ಬಿಡ್ತಾಳೆ, ಅವಳೇ ಮಾತಾಡ್ತಿರ್ತಾಳೆ. ಬಿಗ್ ಬಾಸ್ ಬ್ಲೂ ಟೀಮ್ 22 ಕಾರ್ಡು ಮತ್ತೆ ರೆಡ್ ಟೀಮ್ 9 ಕಾರ್ಡು. ಅದಕ್ಕೆ ಈ ಇವೆಂಟ್ನ ಬ್ಲೂ ಟೀಮ್ ಅವರು ಗೆದ್ದಿದ್ದಾರೆ. ಕಂಗ್ರ್ಯಾಚುಲೇಷನ್. ಮಧ್ಯಾಹ್ನ 3:45. ಇವ್ ನಮ್ಮ ಟೀಮ್ ಅಷ್ಟೇ ಬಾಯಿ ಮಾತಿಗೆ ಕಣ್ಣೆಲ್ಲ ಅಲ್ಲೇ ಇತ್ತು. ಮಾಡೇ ಇಲ್ವ ನಾನು? ಇಲ್ಲ ಮಾತಿಗೆ ನೀನ್ ಬರೀ ಬಾಯಲ್ಲಿ ಅಷ್ಟೇ ಎನ್ಕರೇಜ್ ಮಾಡಿದೆ. ನಿನ್ ಮನ್ಸಲ್ಲಿ ನಿನ್ ಕಣ್ಣಲ್ಲಿ ನಾವ್ ಇರ್ಲೇ ಇಲ್ಲ. ಸತ್ಯವಲ್ವೇ ಮೇಡಮ್? ಈ ವಯಸ್ಸಲ್ಲಿ ನಿಮ್ಮನ್ನ ನಾನು ಇನ್ಸ್ಪಿರೇಷನ್ ಆಗಿ ತಗೋತಾ ಇದ್ದೀನಿ. ಎದ್ದೇಳಿ ಅಂತ ನನ್ನಿಂದನೇ ನೀವು ಇನ್ಸ್ಪೈರ್ ಆಗಿದ್ದು. ಆದ್ರೂ ಈ ವಯಸ್ಸಲ್ಲೂ ನಿಮ್ಗೆ ಆ ಉತ್ಸಾಹ ಇದೆಯಲ್ಲ, ಈ ಏಜ್ ನಿನ್ ಪ್ರಕಾರ ನಂಗೆ ಎಷ್ಟು ತುಂಬಾ ಆಗೈತೆ. ಆದ್ರೆ ಒಂದು ವೇಳೆ ಇದು ಫುಲ್ ಹಚ್ಚಿದ್ರು ನಮಗೆ ಚಾನ್ಸ್ ಇತ್ತು, ಯಾಕಂದ್ರೆ 28-31 ಇದ್ದಿದ್ದು. ಹೌದಾ? ನಮ್ದು 28 ಇತ್ತು. ಕಲರಿಂದ ಹೋಯ್ತಲ್ವಾ? ಕಲರ್ ಒಂಚೂರು ಇದಾಗ್ಬಿಟ್ಟಿದ್ರೆ 28ರಲ್ಲಿ ಅಟ್ಲೀಸ್ಟ್ ಒಂದು 6 ರಿಜೆಕ್ಟ್ ಆಗಿ 22 ಆಗಿದ್ರು ನಮಗೆ ಚಾನ್ಸ್ ಇತ್ತು. ಹೌದಾ? ಇಬ್ರದ್ದು ತಪ್ಪಿದೆ. ಫೈನ್ ಕಾವ್ಯ. ಯಾ ಮನುಷ್ಯ ನೀವೆಲ್ಲ ವೆರಿ ಗುಡ್, ಗುಡ್ ಟ್ರೈ. ಮಕ್ಕನೇ ಗೀಚ್ಬಿಟ್ಟಿದೆ ಕಣ, ಊದ್ಕೊಬಿಟ್ಟಲ್ಲಿ. ಹೌದಾ? ಚೆನ್ನಾಗಿತ್ತು. ನಿಮ್ದು ಕರೆಕ್ಟ್ ಆಗಿ ಬಂತು ಅನ್ಸುತ್ತೆ. ಇಲ್ಲ, ಎಲ್ಲ ಕಡೆ ಕೈ ಕಡೆ ಬ್ಲಾಕ್ ಆಯ್ತು ನನಗೆ. ಪಾಪ ಕಿರ್ಚ್ಕತೀನಿ. ಚೆನ್ನಾಗರ್ದ ಬಿಡು ಕಾವು. ಇಲ್ಲ ಆಡಿಲ್ಲ, ನಾನು ಹೇಳ್ತೀನಿ. ಹಾಡ್ದಕ್ಕೆ ಸುಮ್ಮನೆ ಇಲ್ಲ. ಸಂಜೆ 4:05. ಈ ಒಂದು ಏಜ್ ಅಲ್ಲಿ ಈ ಒಂದು ಅಲ್ಲ, ಇವ್ರ ಜೊತೆ ನಮ್ಮ ಅಪ್ಪ ನಮ್ಮ ದೊಡ್ಡಪ್ಪ ಎಲ್ಲ ಇವ್ರ ಜೊತೆಲೆ ಓದಿದ್ದು, ಇವ್ರ ಕ್ಲಾಸ್ಮೇಟೆ. ಅವರೇ ತಟ್ಟಾಗಿ ಬಿದ್ದೋಗ್ಬಿಟ್ಟವ್ರೆ ಮೂಲೆ ಸೇರ್ಕೊಂಡು. ಈ ಏಜ್ ಅಲ್ವೇ ಇಲ್ಲ ನಾನು ಆಡ್ತೀನಿ, ನನ್ನಿಂದ ಸಾಧ್ಯ ಐತೆ. ಫಸ್ಟ್ ಕ್ಯಾಪ್ಟನ್ ಆಗಿ ನನಗೆ ನಂಬಿಕೆ ಇರಲಿ ಇವ್ರ ಮೇಲೆ. ತಕ್ಕ ಅಮ್ಮನ ಕೂರ್ಸ್ಬಿಟ್ಟಂಗ ನಾ ಮಾಡುವ ನಡ್ರಿ ಅಂದೆ. ಇನ್ನೊಂದು ಅಮ್ಮ ಅಂದ್ರೆ ನೋಡಿ, ಆಲ್ರೆಡಿ ಕೂಲ್ ಕಟ್ಟಾಗಿದೆ. ಅಮ್ಮ ಅಂದ್ರು ತಪ್ಪ. ಅಮ್ಮನು ಜಾನು ನಾನಾಗಿರ್ ಏನ್ ಮಾಡೋ ಗೊತ್ತಾ? ನೀವೇ ಜುಟ್ಟವಲ್ಲ, ಕೊಂಡೆ ಜುಟ್ಟು ಹಿಂಗ್ ಹಿಡಿದು ಎತ್ಬಿಡುವೆ. ಕೋಳಿ ಒದರುತ್ತಲ್ಲ, ಕೋಳಿ ಪಟ 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 ಬಂದಿದ್ರೆ ನೀನ್ ಮೂಗ್ ಹಿಡ್ಕೊಂಡು ಎತ್ಬಿಡ್ತಿದ್ದೆ. ಸಂಜೆ 4:30. ಬಣ್ಣ ಹಾಕ್ತಿದ್ದೆ, ಪಾತ್ರ ತೊಳಿತಾ ಇದೆಯೋ? ರಕ್ಷಿತಾ ಡೈವರ್ಟ್ ಆಗ್ಬೇಡ, ಗಿಲ್ಲಿ ಮಾತಿಗೆ ಡೈವರ್ಟ್ ಆಗ್ಬೇಡ. ಅತ್ತೆ ಮಾಡಿದ್ರು ಸಾಕು, ಸ್ಪಂದು ನೀಟಾ ಮಾಡಿ. ನಾವೇ ವಿನ್ನರ್. ರಕ್ಷಿತಾ ಏನು ಸಿಂಕ್ ಕ್ಲೀನ್ ಮಾಡ್ತಾ ಇದ್ಯಾ? ಸ್ಪಂದು ಅತ್ತೆ ಮಾಡಿದ್ರು ನೀಟಾ ಮಾಡಿ. ಕಾನ್ಸಂಟ್ರೇಟ್ ಮಾಡು ಸ್ಪಂದು. ಕೊಡ್ರು ಅಷ್ಟು ಕೊಡ್ರು. ಸ್ಪಂದು ಅತ್ತೆ ಮಾಡು, ನೀಟಾ ಮಾಡು. ಈ 10 ನಿಮಿಷ ಸಿಕ್ಸಂಗಿಲ್ಲ ಮಾಲು, ಸಿಕ್ಸಂಗಿಲ್ಲ. ಇಲ್ಲ ಅವರು ಒಳಗೆ ಸೇರ್ತಾರೆ ಮಾಲು. ಅವ್ರು ಒಳಗೆ ಇದು ಸಿಗಿಸ್ತಾ ಇದ್ದಾರೆ. ಸೂರಜ್ ಹಂಗೆ. ಮಲ್ಲವ ಗೇಮ್ ಗೊತ್ತಾಯ್ತಾ? ಬಣ್ಣ ಹಾಕ್ಬಿಟ್ಟು ಸ್ವಿಮ್ಮಿಂಗ್ ಪೂಲ್ಗೆ ಎಸಿಬೇಕು. ಮಲ್ಲವ ಆಮೇಲೆ ನೀವು ಎಗರ್ಬಿಡ್ಬೇಕು. ಬಣ್ಣ ಹಚ್ಚಿ ಸ್ವಿಮ್ಮಿಂಗ್ ಪೂಲ್ ಸ್ಟಾರ್ಟ್ ಮಾಡ್ಬಿಡಿ, ಸ್ಟಾರ್ಟ್ ಮಾಡ್ಬೇಡಿ. ಬಜಾರ್ ಆದ್ಮೇಲೆ ಆಗಲ್ಲ. ಇನ್ನು ಡಾರ್ಕು ಮೂಲೆ ಎಲ್ಲ ತುಂಬಾ ನೋಡ್ಕೊಳ್ಳಿ, ಸ್ಟಾರ್ಟ್ ಮಾಡಬೇಡಿ. ಸ್ಪಂದು ಇನ್ನು ನೀಟ್ ಆಗ್ಬೇಕು. ಸ್ಪಂದು ಇನ್ನು ಚೂರು ನೀಟಾಗಿ ಇರ್ಲಿ. ಸಾಕು ಕೊಡು. ಅಲ್ಲ ಕೊಡಿ. ನನ್ ಕೈ ಕೊಡು. ಸಾರಿ. ಆಯ್ತಾ? ಆಯ್ತು. ಅಲ್ಲ ಇಲ್ಲಿ ಬರ್ಬೇಡಿ, ಹೋಗ್ರಿ ಬಜಾರ್ ಆಗೋ ತನಕ. ಏನು ಇಬ್ರು ಬಂದ್ಬಿಟ್ಟಿದ್ದೀರಾ? ನಿಮ್ದೇನ್ ಖಾಲಿನಾ? ಹೋಗ್ಬಿಡಿ. ಸ್ಪಂದನ ನಿಮ್ದೆಲ್ಲ ಫುಲ್ ಲೈಟ್ ಕಲರ್ ಎಲ್ಲ ರಿಜೆಕ್ಟ್ ಆಗುತ್ತೆ. ಯಾಕೆ ನಮ್ದು ಲೈಟ್ ಕಲರ್? ಟ್ಯೂಬ್ ಲೈಟ್, ಅದು ಲೈಟ್ ಕಲರ್. ಸುಮ್ಮನೆ ಕೂತ್ಕೋ. ಅಲ್ಲೇ ಕುತ್ಕೋ ಹೋಗಿ.
ದೂರ 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 ಅಷ್ಟೇ ಬಿಟ್ಬಿಡು ಬ್ಲೂ ಎತ್ಕೋ ನಾನು ಕೌಂಟ್ ಮಾಡಲ್ಲ, ಅರ್ಧ ಕೌಂಟ್ ಮಾಡಲ್ಲ. ಮುಡ್ದಾಕದನ್ನ ಓಕೆ ಡನ್ ಡನ್ ಎದೇಳಿ ಎದೇಳಿ ಪರವಾಗಿಲ್ಲ ಬಿಡಿ ಎದೇಳಿ ಮೇಲೆ ಐ ಕಾಂಟ್ ಬಿಲೀವ್ ದಿಸ್. ಫಿಲಪ್ ನೋಡ್ಬೇಕು, ಫಿಲಪ್ ಚೆಕ್ ಮಾಡ್ಲಿ. ಎದೇಳಿ ಮೇಲೆ ಎದೇಳಿ. ನೀವು ಆ ಕಡೆ ಹೋಗ್ತಿದ್ದೀರಿ. ಮಾಡು ಸೂಪರ್ ಫೈಟ್ ಮಾಡು. ಬಿಗ್ ಬಾಸ್ ರೆಡ್ ಟೀಮ್ 2 ಕಾರ್ಡ್ ಇದೆ ಅಂಡ್ ಬ್ಲೂ ಟೀಮ್ 1 ಕಾರ್ಡ್ ಇದೆ. ಬಟ್ ಬ್ಲೂ ಟೀಮ್ ಕಾರ್ಡ್ ಒಂದು ಡ್ಯಾಮೇಜ್ ಆಗೋಗಿದೆ ಅಂಡ್ ರೆಡ್ ಟೀಮಲ್ಲೂ 1 ಕಾರ್ಡ್ ಡ್ಯಾಮೇಜ್ ಆಗಿದೆ. ಸೊ ಒಂದೇ ಒಂದು ಕಾರ್ಡ್ ಚೆನ್ನಾಗಿರೋದು, ಅದಕ್ಕೆ ರೆಡ್ ಟೀಮ್ ವಿನ್ ಆಗಿದೆ ಬಿಗ್ ಬಾಸ್. ಅಲ್ಲ, ಈ ರೌಂಡ್ ಹೇಳ್ತಾ ಇರೋದು, ಈ ರೌಂಡ್. ಸರ್ ಫಸ್ಟ್ ರೌಂಡ್ ಅವರು, ಸೆಕೆಂಡ್ ರೌಂಡ್ ನಾವು, ಬೇರೆ ಬೇರೆ ರೌಂಡ್ಸ್ ಇರುತ್ತೆ. ಸಂಜೆ 5:50. ಇದು ಬಿಗ್ ಬಾಸ್. ಈ ಸುತ್ತು ಈ ಸ್ಪರ್ಧೆಯ ಕೊನೆಯ ಸುತ್ತು ಆಗಲಿದ್ದು, ಈ ಸುತ್ತಿನಲ್ಲಿ ರೆಡ್ ಹೌಸ್ ಹಾಗೂ ಬ್ಲೂ ಹೌಸ್ ತಂಡಗಳಿಂದ 2 ಹಂತಗಳಲ್ಲಿ ವಿದ್ಯಾರ್ಥಿನಿಯರಷ್ಟೇ ಆಡಬೇಕು. ಓಕೆ ಬಿಗ್ ಬಾಸ್. ಸಂಜೆ 6:05. ಸ್ಟಾರ್ಟ್ ಮಾಡಿ ಮಾಡಿ ಮಾಡಿ. ಕಾರ್ನರ್, ಮೇನ್ ಕಾರ್ನರ್ ಬಿಡ್ಬೇಡಿ, ಗ್ಯಾಪ್ ಮಾಡ್ತಾ ಇದೀವಿ. ನೀಟಾಗೆ ಮೊದಲು ಮಾಡಿದ್ರಲ್ಲ ಹಂಗೆ ರಕ್ಷಿತಾ. ನೀಟು ಇರ್ಲಿ. ಟೈಮ್ ತಗೊಳ್ಳಿ, ಆರಾಮಾಗಿ ಕವರ್ ಮಾಡಿ. ಫಾಸ್ಟ್ ಮಾಡಿ. ಒಂದು ಫಿನಿಶಿಂಗ್ ನೋಡ್ಕೊ. ಮಲ್ಲು ಇವ್ರು ಚಿತ್ರ ಬಿಡು. ಮೇಡಮ್ ಬೆಲ್ಲ ಬಿಟ್ರೆ ಆಮೇಲೆ ಸ್ಟಾಪ್ ಮಾಡ್ಬಿಡ್ತಾರೆ. ಎತ್ಕೊಳ್ಳಿ. ನೀಟಾಗಿ ಫಿಲ್ ಮಾಡಿ, ನೀಟಾಗಿ ಫಿಲ್ ಮಾಡಿ. ರಿಜೆಕ್ಟ್ ಮಾತ್ರ ಆಗಬಾರ್ದು, ರಿಜೆಕ್ಟ್ ಆಗಬಾರ್ದು. ಕಮ್ಮಿ ಇದ್ರೂ ಪರವಾಗಿಲ್ಲ. ನೀಟಾಗಿ ಮಾಡಿ guys. ಜೋರ್ಸಿ ಮಕ್ಕಳೇ, ಜೋರ್ಸಿ ಜೋರ್ಸಿ. ಸಿಕ್ಸಂಗಿಲ್ಲ, ಸಿಕ್ಸಂಗಿಲ್ಲ. ಜಾನು ಜಾನು ಸಿಗಿಸ್ಬೇಡಿ. ಸಿಕ್ಸಂಗಿಲ್ಲ. ಬಾ 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 ಕೊಟ್ಬಿಡು ಕೊಟ್ಬಿಡು ಕೊಟ್ಬಿಡು. ಬಾ 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 ಜಾನು ತೊಳಿ ತೊಳಿ ತೊಳಿ. ಜಾನು ಸುಸ್ತಾಯ್ತಿದ್ರು, ಹೋಗಿ ಕೂತ್ಕೊಬಿಡು ಸೈಡ್ಗೆ. ತಗೋ ತಗೋ ಕಾಸ್. ಜೋಡ್ಸು ಜೋಡ್ಸು ಜೋಡ್ಸು. ಕಾಸ್ ಮುಂದೆ ಮುಂದೆ, ಇಬ್ರು ಮುಂದೆ ಹೋಗಿ, ಮುಂದೆ ಹೋಗಿ. ವೆರಿ ಗುಡ್ ಗೈಸ್, ವೆರಿ ಗುಡ್, ವೆರಿ ಗುಡ್ ಕಾವ್ಯ, ವೆರಿ ಗುಡ್, ವೆರಿ ಗುಡ್. ಅವ್ರಿಗೆ ಮಾಡಕ್ಕಿರೋದು ಇವಾಗ, ಅವ್ರಿಗೆ ಮಾಡಕ್ಕೆ ಬ್ರೇಕ್ ಬ್ರೇಕ್ ಬ್ರೇಕ್. ನೀರ್ಗಾಕೋ ನೀರ್ಗಾಕೋ ಕಾವ್ಯ, ಕಾವ್ಯ ನೀರ್ಗಾಕೋ 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 ನೀರ್ಗಾಕೋ. ಹಾಗೆ ಒಳಗಡೆ ಹಾಕಿ. ಬ್ರೇಕ್ ಮಾಡಿ, ಬ್ರೇಕ್ ಮಾಡಿ. ಕಲೆ ಕಲೆ ಕಲೆ. ಎಸ್ ಕಾವ್ಯ, ಎಸ್ ಎಸ್. ಒಳಗೆ ಹಾಕ್ಬಿಟ್ಟು ಅವ್ರನ್ನ ಲಾಕ್ ಮಾಡ್ಬಿಡು. ಒಳಗೆ ಹಾಕ್ಬಿಟ್ಟು ಲಾಕ್ ಮಾಡಿ, ಒಳಗೆ ಹಾಕ್ಬಿಟ್ಟು ಲಾಕ್ ಮಾಡ್ಬಿಡು. ಬೇಡ ಬೇಡ, ಕಾಸ್ ಹಿಡ್ಕೋ ಹಿಡ್ಕೋ, ಕಾಸ್ ಹಿಡ್ಕೋ. ಲಾಕ್ ಮಾಡು. ಎಸ್ ಹೇಳ್ಕೋ. ಅಷ್ಟೇ ಅಷ್ಟೇ, ಬಿಡ್ಬೇಡ ಕಾವ್ಯ, ಬಿಡ್ಬೇಡ. ವೆರಿ ಗುಡ್. ಮುರ್ದಾಕು ಮುರ್ದಾಕು ಮುರ್ದಾಕು. ಹೋಲ್ಡ್ ಹೋಲ್ಡ್ ಕಾವ್ಯ. ಕಾವ್ಯ ಮೇಲೆ ಬೀನೋ ಬೀನೋ. ಲಾಕ್ ಮಾಡು ಸಾಕು ರಾಶಿ. ಬಿಡ್ಬೇಡ. ಸೂಪರ್.
ಸೂಪರ್ ರಾಶಿ ಸೂಪರ್ ರಾಶಿ ಬಾ ರಾಶಿ ಬಾ ರಾಶಿ ಜಾನು ಬಿಡಬೇಡ ಬಿಡಬೇಡ ರಾಶಿಕಾ ಸೂಪರ್ ರಾಶಿಕಾ ಸೂಪರ್ ನಮ್ದು ಇಲ್ಲಿದೆ ಆರಾಮ್ಸೆ ಒಂದೇ ಯೂಸ್ ಮಾಡು ಲಿಫ್ಟ್ ಮಾಡು ರಾಶಿ ಬಿಡಬೇಡ ಕೂತ್ಕೊಳ್ಳಿ ಐತೆ ನಮ್ದು ರಿಲ್ಯಾಕ್ಸ್ ಮಲ್ಕೊಳ್ಳಿ ರೆಸ್ಟ್ ಮಾಡಿ. ಗುಡ್ ರಾಶಿ ಗುಡ್. ಮಲ್ಕೊ ನಮ್ದೊಂದೇ ಬ್ಲೂ ಇರೋದು. ನಮ್ದು ಒಂದೇ ಬ್ಲೂ ಎಲ್ಲ ಹೊಡೆದಾಕಿದ್ಲವಳು. ಒಂದೇ ಬ್ಲೂ ಒಂದೇ ಇರೋದು. ಯಸ್ ಯಸ್ ಮೈ ಗರ್ಲ್ಸ್ ಮೈ ವಿಲಿಸ್. ಯಸ್ 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 ಸೂಪರ್ ಸೂಪರ್ ಅದೇ ಅದು ಎಷ್ಟಿದ್ದು ಬಿಡು, ಅದು ಏನು ಮಾಡಕ್ಕಲ್ಲ, ಆಕ್ಸಿಡೆಂಟ್ ಅದು. ಬ್ಯಾಡ್ ಗರ್ಲ್ಸ್ ಸೂಪರ್. ನಿಜವಾಗ್ಲೂ ಇಬ್ರು ಅಷ್ಟೇ ಸಕ್ಕತ್ತಾಗಿ ವೆಲ್ ಡನ್ ಸಕ್ಕತ್ತಾಗಿ ಆಡಿದೆ. ಬಿಗ್ ಬಾಸ್ ರೆಡ್ ಟೀಮ್ ಇಂದ ಯಾವುದೇ ಕಾರ್ಡು ಇಲ್ಲ, ಎಲ್ಲ ಡ್ಯಾಮೇಜ್ ಆಗಿದೆ. ಅಂಡ್ ಬ್ಲೂ ಟೀಮ್ ಇಂದ ಒಂದೇ ಒಂದು ಕಾರ್ಡ್ ಡಿಫೆಂಡ್ ಮಾಡಿಕೊಂಡು ಬ್ಲೂ ಟೀಮ್ ಅವರು ಗೆದ್ದಿದ್ದಾರೆ. ಮಾಡಿದೆ ಬಿಡ, ನೋಡಿಲ್ವಾ? ಶುಭ ಸಂಜೆ. ನೀನ್ ಇಲ್ಲಿ ರಂಗ್ ದೇ ಬಸಂತಿ ಸ್ಪರ್ಧೆಯನ್ನು ಗೆದ್ದಿರುವ ಬ್ಲೂ ಹೌಸ್ ತಂಡಕ್ಕೆ ಅಭಿನಂದನೆಗಳು. ಈಗ ಬ್ಲೂ ಹೌಸ್ ವಿದ್ಯಾರ್ಥಿಗಳು ತಮ್ಮಲ್ಲೇ ಚರ್ಚಿಸಿ ತಮ್ಮ ತಂಡದಿಂದ ಸ್ಟೂಡೆಂಟ್ ಆಫ್ ದಿ ವೀಕ್ ಅಭ್ಯರ್ಥಿಯಾಗಿ ಒಬ್ಬರನ್ನು ಸೂಕ್ತ ಕಾರಣಗಳೊಂದಿಗೆ ಘೋಷಿಸಬೇಕು. ಸಂಜೆ 6:35. ಯಾಕಂದ್ರೆ ರಾಶಿ ತುಂಬ ಏನೋ ಡಿಪೆಂಡೆಂಟು ಆ ಥರದ್ದೆಲ್ಲ ಅವಮಾನಗಳು ತುಂಬ ಆಗಿದೆ. ಹೋರಾಡೋಳು ಅನಿಸ್ತದೆ, ಎಲ್ಲರೂ ಮಾಡಿದ್ದೀವಿ ಇಲ್ಲ ಅಂತಲ್ಲ. ನನಗೆ ನನ್ನ ಮನಸ್ಸಿಂದ ರಾಶಿ ಅಂತ ಅನಿಸ್ತದೆ. ಎಲ್ಲರೂ ಫೈಟ್ ಮಾಡಿದ್ದೀವಿ, ಬಟ್ 2 ರೌಂಡ್ ಹೋದ್ಲವಳು. 2 ರೌಂಡ್ ಹೋಗಿ ಸರಿ, ಅದು ನಿಮ್ಮ ಅಭಿಪ್ರಾಯ ಬಿಡಿ, ಅದಕ್ಕೆ ಎಕ್ಸ್ಪ್ಲನೇಷನ್ ನೀವು ಫೈಟ್ ಮಾಡಿಲ್ಲ ಅಂತಲ್ಲ. ಅಲ್ಲ, ನಿಮ್ಮ ಅಭಿಪ್ರಾಯ ಅಲ್ಲೇ ನಿಲ್ಸೋಣ, ಅದನ್ನೇ ಎಕ್ಸಾಜರೇಟ್ ಮಾಡಿ ಹೇಳೋ ಅವಶ್ಯಕತೆ ಇಲ್ಲ. ಓಕೆ, ಅವ್ರದ್ದು ನೆಕ್ಸ್ಟ್. ಹಾ, ನಿಮ್ದು ಹೇಳಿ. ನಂದ ಯಾಕಂದ್ರೆ ಇನ್ನೂರಿಗೆ ಒಂದು ಸಿಕ್ಕಿಲ್ಲ, ಒಂದರ ಅವಕಾಶ ಸಿಗಲ್ಲ ಅನ್ನೋದು ನಂದ ಅಭಿಪ್ರಾಯ. ನನಗೆ ಧನು ಅನ್ಸುತ್ತೆ, ಯಾಕಂದ್ರೆ ರಾಶಿಗೆ ಲಾಸ್ಟ್ ಟೈಮ್ ಫೈನಲಿಸ್ಟ್ ಆಗೋ ಚಾನ್ಸ್ ಸಿಕ್ಕಿತ್ತು. ಸೊ ಧನು ತುಂಬಾ ಕೇಪಬಲ್ ಇದ್ದಾನೆ, ಲೆಟ್ ಹಿಮ್ ಪ್ಲೇ ಅಂತ ಹೇಳಿ ನನಗೆ ನಾನು ನನ್ನ ಆಟ ಚೆನ್ನಾಗಿ ಆಡಿದ್ದೀನಿ ನನಗೆ ಅನ್ನಿಸ್ತಾ ಇದೆ. ಸೊ ಐ ವಿಲ್ ಟೇಕ್ ಓಟ್ ಟು ಮೈ ಸೆಲ್ಫ್. ಧನು ಓಕೆ, ನಾನು ಧನುನೇ ರಾಶಿ ಹೆಸರು ಹೇಳ್ತಾನೆ. ಧನು ಅಂತೂ ನಾನು ಖುಷಿ. ಧನು ಸಂಜೆ 6:50. ಈಗಾಗಲೇ ಒಂದಷ್ಟು ಇದರಲ್ಲಿ ಅವ್ರು ಪ್ರೂವ್ ಮಾಡ್ಕೊಂಡಿದ್ರು, ಬಟ್ ಅವರಿಗೆ ಫಿನಾಲೆ ಕಂಟೆಸ್ಟೆಂಟ್ ಆಗೋದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ, ಅದು ನಮಗೆ ಗೊತ್ತಿತ್ತು. ಬಟ್ ನಾವುಗಳು ಒಂದಷ್ಟು ಜನ ಫಿನಾಲೆ ಕಂಟೆಂಡರ್ ಆಗಿ ಹೋಗಿದ್ವಿ. ಬಟ್ ಎಲ್ಲೋ ಒಂದು ಕಡೆ ನಮಗೆ ಆ ಸ್ವಾರ್ಥ ಇನ್ನೊಂದು ಅಂತ ಇದ್ರೂ ಕೂಡ ಮನಸ್ಸಲ್ಲಿ ಯಾವಾಗಲೂ ಇತ್ತು ಅವ್ರನ್ನ ಎಲ್ಲೋ ಒಂದು ಅವಕಾಶ ಸಿಕ್ಕಿದಾಗ ಅವ್ರಿಗೆ ಖಂಡಿತ ಸಿಗಬೇಕು ಅಂತ. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಸೇರಿಕೊಂಡು ಒಬ್ಬರನ್ನ ಆಯ್ಕೆ ಮಾಡಿದ್ದೀವಿ. ಸೊ ಅದೇನೇ ಧನುಷ್ ಅವರು. ಧನುಷ್ ಬನ್ನಿ. ಕಂಗ್ರ್ಯಾಚುಲೇಷನ್ಸ್ ಎಲ್ಲ ಧನುಷ್ಗೆ ಕ್ಲಾಪ್ ಕೊಡಿವಿ. ಥ್ಯಾಂಕ್ ಯು ಸೋ ಮಚ್. ನಾನೇನೋ ಒಂದು ಮಾತಾಡೋಕ್ಕೆ ಮುಂಚೆ ನನಗೆ ನಾನೇ ಆಗಬೇಕು ಅಂತ ಡಿಫೆಂಡ್ ಮಾಡ್ಕೊಳ್ಳೋಕೆ ಮುಂಚೆ ಎಲ್ಲರೂ ಸೇರಿ ನಾನೇ ಆಗಬೇಕು ಅಂತ ಹೇಳಿದ್ದೀರಾ. ಥ್ಯಾಂಕ್ ಯು. ಎಲ್ಲರೂ ಈ ಆಟದಲ್ಲಿ ಎಲ್ರದ್ದು ಶ್ರಮ ಇದೆ, ಎಲ್ಲರೂ ಕಷ್ಟಪಟ್ಟಿದ್ದೀರಾ, ಅವ್ರ ಆಟ ಅವ್ರು ಆಡಿದ್ದೀರಾ, ಆದರೂ ನನ್ನನ್ನು ಸೆಲೆಕ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ರಾತ್ರಿ 7:10. ಐ ನಾಟ್ ಟಚ್. ಇಲ್ಲ, ಇನ್ನು ಏನು ಟಚ್ ಮಾಡಿಲ್ಲ, ನೀನು ಟಚ್ ಮಾಡ್ಬೋದು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಕಾವ್ಯ. ಇದು ಬಿಡು ಒಣಗುತ್ತೆ. ಅಮ್ಮ ಒಂಚೂರು ತಿರುಗಿ ಕೈ ಕೊಡಿ. ಇದಕ್ಕೆ ಹೋಗ್ತಿದ್ದಾರೆ ಸರ್. ಥ್ಯಾಂಕ್ ಯು ಸರ್. ರೈಸ್. ಓ ಸಾರಿ, ನೀನು ಓಕೆ ನಾನು ಕೈಯೇ ಕೊಡಲ್ಲ. ಥ್ಯಾಂಕ್ ಯು ಧನು. ಆಲೂ ಪರೋಟ ಮತ್ತೆ ಹಲೋ, ಕಮಾನ್ ಗರ್ಲ್ಸ್, ಆಲ್ ದ ಬೆಸ್ಟ್ ಹೇಳಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಕೊಡು. ಅದು ಕ್ಲೀನ್ ಐತಿ. ಇಲ್ಲ, ಇವಾಗ ಹೊಸದ್ಮಾ ಪಳ ಅನ್ಬೇಕು. ಇವರು ಇಂಗ್ಲೆಂಡ್ ಹೋಯ್ತಿದ್ರೆ ಹೋಯ್ತಿರೋದು ಲಗ್ನ ಕಳಿಕೆ, ಇಂಗ್ಲೆಂಡ್ ಹೋಯ್ತಿರೋದು ಮಿಸ್ ಮಾಡ್ತಾ ಇದ್ದೀರಾ. ಇಲ್ಲ ನೋಡಿ, ಒಂದ್ 2 ನಿಮಿಷ ವೇಟ್ ಮಾಡು, ಒಳಗೆ ಹೋಗಿ ಪಳ ಅನ್ಬೇಕು. ಮನ್ನಿಸು ಇಲ್ಲ ಮನ್ನಿಸು. ಓಕೆ, ಈ ಆಲ್ ಸೆಕ್ಷನ್ ಯಾರು ಮಾಡ್ತಾ ಇದೀರಾ? ಚಂದ್ರಪ್ರಭು ಅವರೇ
ಬನ್ನಿ ಅಣ್ಣ ಅಣ್ಣ ಬರ್ಲೇಬೇಕು ಅಣ್ಣ ಬರ್ಲೇ ಕೊಡ್ಲಿ ಇದಾಗ್ಬಿಡ್ಲಿ. ತುಂಬಾ ದಿನದ ಮೊದಲನೇ ವಾರ ನನ್ನ ಕೈಲಿ ಕ್ಲೀನ್ ಮಾಡಿಸಿದ್ರು, ಈಗ ನಾನು ಇವ್ರ ಕೈಲಿ ಕ್ಲೀನ್ ಮಾಡಿಸ್ತಾ ಇದ್ದೀನಿ. ಸಾರಿ ಕರ್ಮ ಇಸ್ ಬೂಮ್ ರಿಂಗ್. ಸಾರಿ ನಾನು ಹೇಳಿದ್ದೆ ಈ ಮನೇಲಿ ಇರೋವರೆಗೂ ಗಿಲ್ಲಿ ನೀನು ನನ್ನ ಕೈಲಿ ಮಾಡ್ಸೋಕ್ಕಾಗಲ್ಲ ಅಂತ. ಆದರೆ ನಾನು ಹೇಳಿರಲಿಲ್ಲ ನಿನ್ನನ್ನು ಜೊತೆಗೆ ಹಾಕೊಂಡು ನಾನು ಮಾಡಲ್ಲ ಅಂತ. ಇದು ನನ್ನ ತಾಕತ್ತು. ನಾನು ಮಾಡಿದ್ದೀನಿ ತುಂಬ ದಿನ, ನೀವು ಮಾಡ್ತಾ ನಿಮ್ಮ ಕೈಲಿ ಮಾಡಿಸ್ತಾ ಇದ್ದೀನಿ, ಅದು ನನಗೆ ಖುಷಿ ಆಯ್ತಾ ಇರೋದು. ಹಾಕಿ ಈಗ ಪ್ರತಿಯೊಬ್ಬರು ಆಟಗಾರರಾಗೋದ್ರು. ಹೌದು ಖಂಡಿತ. ಬಹುಶಃ ಈಗ ಸ್ವಲ್ಪ ಲೈಟಾಗಿ ಆಟ ಶುರು ಆಯ್ತು. ಈಗ ಆಟ ಶುರು ಆಯ್ತು. ಇನ್ಮೇಲೆ ನೋಡಿ ಇನ್ನೂ ಇರ್ತದೆ. ಕಚ ಒಬ್ಬೊಬ್ರು ಎಲಿಮಿನೇಷನ್ ಆಯ್ತಾ ಇರ್ತಾರೆ. ಕೊಡಿ ನಾನು ಕ್ಲೀನ್ ಮಾಡ್ತೀನಿ. ಬೇಡ ಬಿಡು, ನೀನು ಫಸ್ಟೇ ಬೇಡ ಅಂದಾಗ ಅದಕ್ಕೊಂದು ವ್ಯಾಲ್ಯೂ ಇರಲ್ಲ. ಅವತ್ತು ಪರವಾಗಿಲ್ಲ ಕೊಡಿ, ನಾನು ಮಾಡ್ಕೊಡ್ತೀನಿ. ಇರೋಣ, ನೀನು ದೊಡ್ಡದಾಗ್ತೀನಿ. ನಾನು ದೊಡ್ಡದಾಕ್ಲಾ? ಯಾಕೋ ಈಗ ತಿರ್ಗಾ ಬರ್ತೀನಿ. ಕ್ಯಾಪ್ಟನ್ ರಘು ಸರ್ ಅವ್ನು ಕ್ಲೀನ್ ಮಾಡ್ದೆ ಇಲ್ಲಿ ಬಂದ್ಬಿಟ್ಟು ಟೈಮ್ ವೇಸ್ಟ್ ಮಾಡ್ತಾ ಇದ್ದಾನೆ. ಆಯ್ತು ಬೇಗ ಮುಗಿಸ್ಬಿಟ್ಟು ಬಂದು. ಕ್ಯಾಪ್ಟನ್. ರಾತ್ರಿ 8:30. ರಿಷಾ ಅಂಡ್ ಚಂದ್ರಪ್ರಭಾ, ನನಗೆ ಯಾರು ಇಲ್ಲ ಈ ಮನೇಲಿ. ಸೂಟು ಬೂಟು ಕಣ್ಣು ಮುಂದೆ ಬಂತು ಅಂತ ಕಷ್ಟ ಕಾಲದಲ್ಲಿ ಮಾನ ಕಪ್ಪದ ಬನಿಯನ್ ಮರಿಕಾಯ್ತದ? ಯಾರು ಹೇಳು. ಅಮ್ಮ ಚಪಾತಿ ಸೈಡು ಬೇಯಬೇಕು, ಸೈಡ್ ಎಲ್ಲ ಬೇಯಲ್ಲ. ನೀಟಾಗಿ ಸೈಡು ಬೇಯಿಸಕ್ಕೆ ಹೇಳಿ. ಇದು ಚಪಾತಿ ಅಲ್ಲ, ಪರೋಟ ಅಂತ ಹೇಳಿ. ಮಾಡೋದೇ ಇಲ್ಲ. ಹೌದಾ? ಟೇಬಲ್ ಕುಟ್ಟಿ ಹೇಳ್ತೀನಿ, ನೀವಿಬ್ರು ಜಗಳ ಆಡಿಲ್ಲ, ದೂರ ಆಗಿಲ್ಲ. ಚಪಾತಿ ಅಲ್ಲ ಪರೋಟ. ಕರ್ನಾಟಕ ಜನತೆ ಅಮರ್ಸ್ಬೇಡಿ. ಅಲ್ಲಿ ಟೀ ಕಪ್ ತೊಳಿಕ್ ಹೋದಾಗ ಎಲ್ಲ ನಂಬ್ಕೊಬಿಟ್ರಾ? ನಂಬ್ಕೊಂಡಿಲ್ಲ. ಇಲ್ಲಿ ಒಬ್ಬ ನಂಬಿಲ್ಲ, ಇನ್ನೂ ಚೂರು ಜಾಸ್ತಿ ಅಂತ ಮಾತಾಡೋದ್ರಿ. ನನ್ನ ಆಟಕ್ಕೆ ತೊಂದರೆ ಆಗ್ತಾ ಇದೆ, ಅವ್ರಿಗೊಂದು ಕಳಂಕ ಬರ್ತಾ ಇದೆ. ಸ್ಟ್ರಾಟಜಿ ಅನ್ನೋ ತರ ಅದು ಬಿಂಬಿತ ಆಗ್ತಾ ಇದೆ ಅವ್ರಿಗೆ. ಸ್ಟ್ರಾಟಜಿ ನಾನ್ ಆಗಿದ್ರೆ ಲೈಫಲ್ಲೂ ಮಕ್ಕ ನೋಡ್ತಿರ್ಲಿಲ್ಲ. ಇಲ್ಲಿಗೆ ಬಂದು ಕೂತಿರ್ ನಾ ಸೈಡ್ಗೆ ಹೋಗ್ಬಿಡುವ ಅಲ್ಲಿಗೆ ರೂಮ್ ಒಳಕ್ಕೆ. ಯಾರು ಮಾಡ್ತಾರೆ? ಒಂದ್ 50 ಅಡಿ ಡಿಸ್ಟೆನ್ಸ್ ಮೇಂಟೈನ್ ಮಾಡುವ ಯಾವಾಗ್ಲೂ. ನಮ್ದೇನ್ ಫ್ರೆಂಡ್ಶಿಪ್ ಆಗಿದೆ ಅದು ರಿಯಲ್. ಆ ಒಂದು ಉಳಿಸ್ಕೊಂಡಿಲ್ವಲ್ಲ ಅವರು ಫ್ರೆಂಡ್ಶಿಪ್. ಯಾರು ಅಲ್ಲ, ಇಬ್ರದು ಇದೆ ಅಲ್ವ, ಒಬ್ರಿಗೆ ಬ್ಲೇಮ್ ಮಾಡ್ತೀಯಾ? ನೋಡು ಈಗಲೂ ಶುಗರ್ ಕೋಟಿಂಗ್ ಮಾಡ್ತಾ ಇದ್ದಾಳೆ. ಯಾರಿಂದಾದ್ರೂ ನಾವು ದೂರ ಆಗಿದ್ದೀವಿ ಅಂದಾಗ ಬರೀ ಏನೋ ಆಯ್ತು ಅಂತ ಅವ್ರನ್ನ ದ್ವೇಷ ಮಾಡಬಾರ್ದು. ಕಳೆದಿರುವಂತಹ ಪ್ರೀತಿಯ ಕ್ಷಣಗಳು, ಮರೆಯಲಾಗದ ನೆನಪುಗಳನ್ನ ನೆನಪು ಮಾಡ್ಕೊಂಡಾಗ ಅವ್ರನ್ನ ಕ್ಷಮಿಸ್ಬೇಕು ಅನ್ಸುತ್ತೆ. ಅದು ನಿಜವಾದ ಪ್ರೀತಿ. ಅದು ನಿಜವಾದ ಪ್ರೀತಿ. ಅದು ನಿಜವಾದ ಪ್ರೀತಿ. ಕ್ಷಮಿಸು ಅಂತ ಮಾತಾಡಲ್ಲ ಅಂದ ತಕ್ಷಣ ಪ್ರೀತಿನೇ ಇಲ್ಲ ಅಂತಲ್ಲ. ಆಮೇಲೆ ಮೊಲಾಕತೆ ತುಂಬಾ ಲೇಟಾಗಿ ಅರ್ಥ ಆಯ್ತು ನಂಗೆ. ಪರವಾಗಿಲ್ಲ. ಯಾಕೆ ತುಂಬಾ ಲೇಟಾಗಿ ಹೇಳಿದೆ? ಫಸ್ಟ್ ಅಲ್ಲೇ ಮಲ್ಕೋಬೇಕಾದ್ರೆ ಬೆಡ್ಶೀಟ್ ಕೆಳಗೆ ಹೇಳ್ಬೇಕು ತಾನೆ, ಪಿಸು ಧ್ವನಿಯಲ್ಲಿ ಎಲ್ಲಾರು ಹೇಳಿದ್ರು ಕೇಳಿಸ್ಕೊತಿದ್ರು ತಾನೆ. ನೀನ್ ಯಾಕೆ ಲೇಟಾಗಿ ಹೇಳಿದೆ? ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಬೇಕಿತ್ತು. ಬರ್ಬೇಕಾದ್ರೆ ನೀನ್ ಹೇಳ್ಕೊ ಬಂದ್ಬಿಡ್ಬೇಕು ತಾನೆ. ಸುಮ್ನೆ ಅಂತೂ ಬಂದಿಲ್ವಲ್ಲ, ಇನ್ಯಾರನ್ನೋ ಗೆಲ್ಸಕ್ಕಂತೂ ಬಂದಿಲ್ಲ. ಎಲ್ರು ಹೇಳಿದ್ರು ಗಿಲ್ಲಿ ಅಂಡ್ ಅವರ ಆಟ ಫಾಸ್ಟ್ ಆಗಿದೆ, ನಾವು ಏನ್ ಬಿಟ್ಕೊಟ್ಟಿಲ್ಲ, ನಾವು ರೇಸ್ ಅಲ್ಲಿ ಇದೀವಿ, ಆಮೇಲೆ ತರ ಬರ್ತೀವಿ ಅಂದೆ. ಅದ್ರಲ್ಲಿ ಏನಿದೆ? ನಾನೇನ್ ಕೇಳಿದಿನೋ ನಾನೇನ್ ನೋಡಿದಿನೋ ಅದೇ ಸತ್ಯ. ನೋಡಿದ್ರಿ ಅಂತ ಹೇಳಿ ಏನ್ ನೋಡಿ ಅದನ್ನ ಹೇಳ್ಬೋದು. ಪರಾಟ ಹಾಳಾಗತ್ತೆ. ಮನಸ್ಸುಗಳೇ ಹಾಳಾಗ್ಬಿಟ್ಟವೆ. ಪರೋಟ ಕಟ್ಕೆ ನಮ್ಗೆ ಏನಾಗಬೇಕು? ರಾತ್ರಿ 10:50. ಗೊತ್ತಾಗತ್ತೆ. ಬಟ್ ಅಣ್ಣ ಈ ಸಲ ಏನ್ ಗೊತ್ತಾ, ಸಕ್ಕರೆ ಕಳ್ಸಿಲ್ಲ, ಎಣ್ಣೆ ಕಳ್ಸಿಲ್ಲ, ಟೀ ಪುಡಿ ಕಳ್ಸಿಲ್ಲ. ಥ್ಯಾಂಕ್ ಯು ಬಿಗ್ ಬಾಸ್. ಗುಡ್ ನೈಟ್. ಗೊತ್ತಾಯ್ತು ಬಿಗ್ ಬಾಸ್ಗೆ ಬರೀ ಪುಳಿಯೋಗರೆ, ಗೊಜ್ಜು, ಚಪಾತಿ ಇದ್ರಲ್ಲಿ ಅವ್ರೆ. ಮನಿ ಕಣ ಕರೆಂಟ್ ಆಯ್ತು. ಗುಡ್ ನೈಟ್ ಕಾಫ್ಸ್, ಗುಡ್ ನೈಟ್ ಸ್ಪಂದು. ಗುಡ್ ನೈಟ್ ದಾನು. ಅವ್ರ ಪಾಪ ಅದೊಂದೇ ರೂಮಲ್ಲಿ ಒಬ್ಬರೇ ಮಾಡ್ಕೊಳಕ್ ವಾಲ್ಗೆ ಹೋಗ್ಬೇಕಾ? ಸಾರಿ ನನ್ನ ಟವಲ್ ಎತ್ಕೊಂಡು ಆಚೆನೆ ಇದೆ ನನ್ನ ಟವಲ್. ಎಲ್ಲ ಆಟದ ಗುರುತುಗಳು ಮುಖಕ್ಕೆ ಏನಾರು ಆಗ್ಬಿಟ್ರೆ ಭಾರಿ ಕಷ್ಟ. ಎಷ್ಟು ಬೈಕೊಂಡಿರ್ತಾರ ಎಲ್ಲ ಪೇರೆಂಟ್ಸ್ ನನ್ನ